ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಕರ್ತನೆ. ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸ್ತೇವೆ. ಅಪ್ಪ, ಕಳೆದ ತಿಂಗಳೆಲ್ಲ ಕಾಪಾಡಿ ಈ ತಿಂಗಳ ಮೊದಲನೇ ದಿನದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಸೇರಿ ಬರುವ ಹಾಗೆ ನೀವು ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ನನ್ನ ಏಸಯ್ಯ, ನೀವು ಒಳ್ಳೆ ದೇವರು, ಒಳ್ಳೆ ಕಾಳು ಮಾಡುತ್ತ ದೇವರು. ಈ ದಿನ ಈ ರೀತಿಯಾಗಿ ನಾವು ಎಲ್ಲರೂ ಸೇರಿ ಬಂದು ನಿನ್ನ ನಾಮವನ್ನು ಮಹಿಮೆಪಡಿಸುವ ಹಾಗೆ ನಿನ್ನಿಂದ ಈ ದಿನ ನಾವು ಏನು ಕಲಿಬೇಕೋ ಅದನ್ನು ನೀವು ಕಲಿಸಿಕೊಟ್ಟು ಸ್ವಾಮಿ, ನೀವು ಮಾತನಾಡುವ ಮಾತು ಒಬ್ಬೊಬ್ಬರ ಹೃದಯದಲ್ಲಿ ಅಳವಡಿಸಿಯಪ್ಪ. ಎಲ್ಲರಿಗೂ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕೊಟ್ಟಪ್ಪ. ನಿನ್ನಿಂದ ಬರುವಂತ ಎಲ್ಲ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ ನೀನು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ದೇವ ನಾಮ ಸ್ತೋತ್ರವಾಗಲಿ. ಇವತ್ತು ಆ ವಾಕ್ಯಾಂಶ ಏನಂದ್ರೆ, ಸ್ತ್ರೀ ಇರಬೇಕಾಗಿರುವ ಲಕ್ಷಣ ಅಥವಾ ಗುಣಲಕ್ಷಣಗಳು. ಸ್ತ್ರೀ ಪುರುಷರಿಗಿರಬೇಕಾಗಿರುವಂತ ಗುಣಲಕ್ಷಣಗಳು ಅಂದ್ರೆ, ಈ ಲೋಕದಲ್ಲಿ ದೇವರು ಆದಾಮನ ಒಂಟಿಯಾಗಿ ಸೃಷ್ಟಿ ಮಾಡಿದೆ. ಕೆಲವು ವರ್ಷಗಳು ಹಾಗೆ ಇರ್ತಾನೆ. ಆಮೇಲೆ ಅವನು ಒಬ್ಬಂಟಿಗನಾಗಿ ಅಂತ ದೇವರು ತಿಳಿದು ಅವನ ಮಾಂಸವನ್ನು ತೆಗೆದು ಅವನ ಎಲುಬನ್ನು ತೆಗೆದು ಸ್ತ್ರೀಯಾಗಿ ಮಾಡಿ, ಹೆಂಡತಿಯಾಗಿ ಮಾಡಿ ಆತನೊಟ್ಟಿಗೆ ಒಪ್ಪಿಸಿಕೊಡುವಾಗ ಅವರೊಂದು ಕುಟುಂಬವಾಗಿ ಮಾರ್ಪಡ್ತಾರೆ. ಆ ಕುಟುಂಬವಾಗಿ ಮಾರ್ಪಟ್ಟಾಗ ಆದಾಮ ಹವ್ವ ಇಬ್ರು ಒಂದೇ ಆಗಿರ್ತಾರೆ. ಒಂದೇ ಶರೀರ, ಒಂದೇ ದೇಹ ಆಗಿ ಅವ್ರು ಜೀವಿಸೋ ಕಾಲವೆಲ್ಲ ಒಟ್ಟಿಗೆ ಜೀವಿಸ್ತಾರೆ. ಅಂದ್ರೆ ದೇವರು ಈ ಲೋಕದಲ್ಲಿ ಒಬ್ಬಟ್ಟಿಗೆ ಯಾರನ್ನೂ ಮಾಡಲಿಲ್ಲ. ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು ಪ್ರತಿಯೊಂದನ್ನು ಜೊತೆಯಾಗಿ ಮಾಡಿದ್ದಾನೆ. ಅದರಲ್ಲಿ ದೇವರು ಪ್ರತ್ಯೇಕವಾಗಿ ತನ್ನ ಒಂದು ಇಷ್ಟದಂತೆ ಮನುಷ್ಯರಾದಂತ ನಮ್ಮನ್ನು ಸೃಷ್ಟಿ ಮಾಡಿರಿ. ಆತನು ಮನುಷ್ಯರು ದೇವರನ್ನ ಯಾವಾಗಲೂ ಸ್ತುತಿಸುವಂತೆ, ಆರಾಧಿಸುವಂತೆ ಮತ್ತು ಆ ಮನುಷ್ಯರನ್ನು ಒಂದು ಕುಟುಂಬವಾಗಿ ಮಾರ್ಪಡಿಸಿ ಈ ಲೋಕದ ಎಲ್ಲದರ ಮೇಲೆ ದೊರೆತನ ಮಾಡ್ರಿ, ಈ ಲೋಕದಲ್ಲಿ ಸುಖಿಸಿ ಸಂತೋಷದಂತ ಒಂದು ಕುಟುಂಬ ಮಾಡಿ ಏರ್ಪಾಡು ಮಾಡಂತ ದೇವರು ನಮ್ಮ ದೇವರಾಗಿದ್ದಾನೆ. ಹಾಗಾಗಿ ಅನೇಕ ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯಗಳು, ಹೆಚ್ಚು ಕಡಿಮೆಗಳಾಗ್ತಾ ಇದೆ, ಆಗು ಹೋಗುಗಳಾಗ್ತಾ ಇದೆ. ಕಾರಣ ಏನು? ಕುಟುಂಬದಲ್ಲಿ ಗಂಡನ ಮಧ್ಯದಲ್ಲಿ ವೈಮನಸ್ಸುಗಳು, ಹೆಂಡತಿಯ ಮನಸ್ಸಲ್ಲಿ ವೈಮನಸ್ಸುಗಳು, ಹೊಂದಾಣಿಕೆ ಇಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆ ಕೋಪಿಸಿಕೊಳ್ಳೋದು, ಸಣ್ಣ ಸಣ್ಣ ವಿಷಯಗಳಿಗೆ ದೂರ ಆಗೋದು, ಈ ರೀತಿ ಎಲ್ಲ ಪ್ರಪಂಚದಲ್ಲಿ ಹೆಚ್ಚಾಗಿ ನಡೀತಾ ಇದೆ. ಕಾರಣ ಏನಂದ್ರೆ, ಸೈತಾನನ ಆದಿಯಲ್ಲೇ ಆದಾಮ ಅಂದ್ರೆ ಮೊದಲನೇ ಮನುಷ್ಯನ ಹೆಂಡತಿಯೊಟ್ಟಿಗೆ ಕಾರ್ಯ ಮಾಡಿ ಅಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಒಂದು ಐಕ್ಯತೆ ಇರುವಂತ ಐಕ್ಯತೆನ ಅಗಲ ಮಾಡಿಬಿಡ್ತಾನೆ. ಒಂದ್ಸಾರಿ ಏನಾಗುತ್ತಂದ್ರೆ, ಅಲ್ಲಿ ಆದಾಮ ಅವಳು ಜೀವಿಸ್ತಾ ಇರ್ತಾರೆ. ದೇವರು ಆದಾಮನಿಗೊಂದು ಮಾತು ಹೇಳಿರ್ತಾನೆ, ನೋಡಪ್ಪ, ಇಂಥ ಹಣ್ಣು ನೀನು ತಿನ್ನಬಾರ್ದು, ಹಣ್ಣು ತಿಂದ್ರೆ ನೀನು ಸತ್ತೋಗ್ತೀಯ ಅಂತ ಹೇಳಿರ್ತಾನೆ. ಹಣ್ಣು ತಿನ್ನಬಾರ್ದಂತ ಆದಾಮನು ಅವಳಿಗೆ ಹೇಳಿರ್ತಾಳೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಪ್ರೇರೆ, ಆ ಸೈತಾನು ಸರ್ಪ ರೂಪದಲ್ಲಿ ಬಂದು ಏನ್ ಮಾಡ್ತಾಳೆ, ಅವಳನ್ನ ಕೆಡಿಸ್ಬಿಡ್ತಾನೆ. ತಿಂದ್ರೆ ನೀವೇನು ಆಗಲ್ಲ, ನಿಮ್ ಕಣ್ಣುಗಳು ಬಂದ್ಬಿಡ್ತದೆ, ನೀವು ದೇವ್ರಂತ ಆಗ್ಬಿಡ್ತೀರಿ, ಅದಕ್ಕೆ ದೇವ್ರಂತ ಆಗ್ತೀರಂತ ದೇವ್ರಿಗೆ ಇಷ್ಟದ ಕಾರಣ ಈ ಹಣ್ಣು ತಿನ್ನಬಾರ್ದು ಅಂತ ನಿಮ್ಗೆ ಹೇಳಿದ್ದಾನೆ ಅಂತೇಳಿ ಒಂದು ಪೀಸು ಮಾತ್ರ ಮುಖಾಂತರ ಅವಳ ತಲೆಯನ್ನು ಕೆಡಿಸ್ಬಿಡ್ತಾಳೆ. ತಲೆಯನ್ನು ಕೆಡಿಸಿ ಆಮೇಲೆ ಅವಳು ತಿಂತಾಳೆ, ತಂದು ಗಂಡನಿಗೂ ಕೊಟ್ಟು ಬಿಡ್ತಾಳೆ, ಗಂಡನು ತಿಂದು ಬಿಡ್ತಾನೆ. ಆಮೇಲೆ ಅವ್ರಿಗೆ ಶಾರೀರಿಕವಾದ ಪಾಪದ ಕಣ್ಣುಗಳು ಬಂದ್ಬಿಡ್ತದೆ. ಶಾರೀರಿಕವಾದ ಕಣ್ಣುಗಳಿರ್ತದೆ, ಆದ್ರೆ ಪಾಪದ ಕಣ್ಣುಗಳು ಇರೋದಿಲ್ಲ ಅವ್ರ ಹತ್ರ. ಸಣ್ಣ ಮಕ್ಕಳ ರೀತಿಯಲ್ಲಿ ಇರ್ತಾರೆ. ಒಳ್ಳೆ ಯೌವನಸ್ಥರಾಗಿ ದೇವರು ಸೃಷ್ಟಿ ಮಾಡಿದ್ದು ಸಣ್ಣ ಮಕ್ಕಳ ರೀತಿಯಲ್ಲಿ ಇರ್ತಾರೆ. ಆದ್ರೂ ಅವರು ಸಂತೋಷವಾಗಿ ಅನ್ಯೋನ್ಯತವಾಗಿರ್ತಾರೆ. ಯಾವಾಗ ಸರ್ಪದ ಮಾತು ಕೇಳಿ ತಿನ್ನಬಾರ್ದು ಅಂತ ಹೇಳಿದ ಹಣ್ಣು ತಿಂದಳೋ ಅವಾಗ ಏನಾಗ್ತದೆ, ಪಾಪದ ಕಣ್ಣುಗಳು ಅವ್ರ ಮೇಲೆ ಬರ್ತದೆ. ಅವಾಗ ಶರೀರಗಳೆಲ್ಲ ಬೆತ್ತಲಾಗಿದೆ ಅಂತೇಳಿ ಅವ್ರೇನ್ ಮಾಡ್ತಾರೆ, ಎಲೆಗಳು ಉಟ್ಕೊಂಡು ದೇವ್ರು ದಿನ ಬಂದು ಅವ್ರನ್ನ ಸಂಧಿಸ್ತಾ ಇರ್ತಾನೆ. ಸಾಯಂಕಾಲ ದೇವ್ರು ಬರುವಂತ ಸಂದರ್ಭದಲ್ಲಿ ಆ ಎಲೆಗಳ ಸಪ್ಪಳ ಕೇಳಿ, ದೇವರ ಸಪ್ಪಳ ಕೇಳಿ ಅವ್ರು ಹೋಗಿ ಔತ್ಕೊಡುವಾಗ ದೇವ್ರು ಬರ್ತಾನೆ. ಎಲ್ಲಿದ್ರಂದ್ರೆ ಮರದ ಮರೆಯಲ್ಲಿ ಔತ್ಕೊಂಡಿದ್ದು. ಯಾಕೆ ಅಂದ್ರೆ ನಾವು ಬೆತ್ತಲೆ ಆಗಿದ್ದೀವಿ ಅಂತ ನನ್ಗೆ ಗೊತ್ತಾಯ್ತು. ನಾನು ತಿನ್ನಬಾರ್ದಂತ ಹೇಳಿದ ಹಣ್ಣನ್ನು ನೀನು ತಿಂದ ಅಂತ ಹೇಳಿದ್ರೆ, ಹೌದು ತಿಂದೆ, ಅದೇ ನೀನು
ನನಗೆ ಜೊತೆಯಾಗಿರೋದಕ್ಕೆ ಕೊಟ್ಟಿದ್ಯಲ್ಲ, ಆಕೆ ತಂದು ಕೊಟ್ಲು, ನಾನು ಹಣ್ಣು ತಿಂದುಬಿಟ್ಟೆ. ನೋಡ್ರಿ, ಅಲ್ಲೇ ಭಿನ್ನಾಭಿಪ್ರಾಯ. ಆದಿಯಲ್ಲಿ ಮೊದಲನೇ ಹೆಂಡತಿಯಲ್ಲೇ ಭಿನ್ನಾಭಿಪ್ರಾಯ. ಮೊದಲನೇ ಗಂಡ ಏನ್ ಮಾಡ್ತಾನೆ, ನೀನು ನನ್ನ ಜೊತೆಯಲ್ಲಿ ನಾನು ಕೊಟ್ಟಿದ್ದ ಹೆಣ್ಣು ತಂದು ಕೊಟ್ಟರು, ತಿಂದುಬಿಟ್ಟೆ ಅಂತ. ದೇವರಾಗಿ ಆದಾಮನಿಗೆ ಹೇಳಿರ್ತಾನೆ ನೀನು ತಿನ್ನಬಾರ್ದು ಅಂತೇಳಿ. ಆದ್ರೆ ಅವನು ತಿನ್ನೋದಲ್ಲದೆ ಆ ಒಂದು ತಾನು ಒಪ್ಕೊಳ್ಳದೆ ಏನ್ ಮಾಡ್ತಾನೆ, ಹೆಂಡತಿ ಮೇಲೆ ತಾಕ್ಬಿಡ್ತಾನೆ. ಹಾಗೆ ಸಣ್ಣ ಸಣ್ಣ ಒಂದು ವಿಷಯಗಳಿಗೆ ಗಂಡ ಹೆಂಡತಿರ ಮಧ್ಯದಲ್ಲಿ ಏನಾಗುತ್ತೆ, ಭಿನ್ನಾಭಿಪ್ರಾಯ. ಅದಕ್ಕೆ ಗಂಡನಿಗೂ ಹೆಂಡತಿಗಿರುವಂತ ಕೆಲವು ಲಕ್ಷಣಗಳನ್ನ, ಗುಣಲಕ್ಷಣ ನಾವು ಇದನ್ನ ಕಲ್ತುಕೊಳ್ಳೋಣ. ನಾವು ಮೊದಲನೇದಾಗಿ ಆ ಗಂಡನು ಏನ್ ಮಾಡ್ಬೇಕಂದ್ರೆ ಹೆಂಡತಿಯನ್ನ ಪ್ರೀತಿಸ್ಬೇಕು. ಇವಾಗ ಎಲ್ಲೋ ಹುಟ್ಟುತ್ತಾಳೆ, ಎಲ್ಲೋ ಬೆಳೀತಾಳೆ, ಒಂದು 20-25 ಮದುವೆ ಆಗೋ ತನಕ ತನ್ನ ತಂದೆ ತಾಯಿಗಳೊಟ್ಟಿಗೆ, ಅಣ್ಣ ತಮ್ಮಂದರೊಟ್ಟಿಗೆ, ಸ್ನೇಹಿತರೊಟ್ಟಿಗೆ, ಎಲ್ಲರೊಟ್ಟಿಗೆ, ಬಂಧು ಮಿತ್ರರೊಟ್ಟಿಗೆ ಇರ್ತಾಳೆ. ಇದ್ದು ಕೊನೆಗೆ ಆಕೆ ಏನಾಡ್ತಾಳೆ, ಮದುವೆ ಆದಾಗ ಎಲ್ಲರೂ ಬಿಟ್ಟು ಗಂಡನನ್ನೇ ನಂಬಿ ಬರ್ತಾಳೆ. ಹೌದಲ್ವಾ? ಗಂಡನ ನಂಬಿ ಬಂದಾಗ ಆ ಗಂಡ ಏನ್ ಮಾಡ್ಬೇಕು, ಹೆಂಡತಿನ ಪ್ರೀತಿ ಮಾಡ್ಬೇಕು. ಪ್ರೀತಿ ಮಾಡ್ಬೇಕೋ ಬೇಡವೋ? ಖಂಡಿತವಾಗಿ ಪ್ರೀತಿ ಮಾಡ್ಬೇಕು. ನೋಡಿ, ಕೊಲಸ್ಸದವರು ಬರ್ತ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 19ನೇ ವಚನ ಏನ್ ಹೇಳ್ತದೆ, ಕೊಲಸ್ಸೆ ಬರೆದಂತ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 19ನೇ ವಚನದಲ್ಲಿ, ಪುರುಷರೇ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ, ಅವರಿಗೆ ನಿಷ್ಠೂರವಾಗಿರಬೇಡ್ರಿ ಅನ್ನಂತಾರೆ. ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿ ಅಂತ ಹೇಳ್ತಾರೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೆಲ್ಲರೂ ನನ್ನ ಕಡೆ ಗಮನ ಕೊಡಬೇಕು. ನೀವು ಒಂದು ಶಬ್ದದಲ್ಲಿ ನಿಮ್ಮ ಆಶೀರ್ವಾದನೆ ಕಳ್ಕೊಳ್ತೀರಿ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಪುರುಷರಿಗೆ ಮೊಟ್ಟ ಮೊದಲನೇ ದೇವ್ರು ಏನ್ ಹೇಳ್ತಾ ಇದ್ದಾನೆ, ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ. ಸಣ್ಣ ಪುಟ್ಟ ಆಗ್ತವೆ, ಸಣ್ಣ ಪುಟ್ಟ ಜಗಳಗಳಾಗ್ತವೆ, ಭಿನ್ನಾಭಿಪ್ರಾಯ ಬರ್ತದೆ. ಕಾರಣ ನಿನ್ನ ಹೆಂಡತಿನ ಯಾಕೆ ಪ್ರೀತಿಸ್ಬೇಕಂತ ಹೇಳಿದಾನಂದ್ರೆ, ಎಲ್ಲರನ್ನು ಬಿಟ್ಟು ನಿನ್ನನ್ನ ನಂಬಿ ಬಂದಿದ್ದಾಳೆ. ನೀನು ತನ್ನನ್ನು ಪ್ರೀತಿಸ್ತೀಯಾ, ತನ್ನನ್ನು ನಡೆಸ್ಕೊಳ್ತೀಯಾ, ತನ್ನನ್ನ ಕೊನೆ ತನಕ ನಿನ್ನ ಆಶ್ರಯ ಕೊಟ್ಟು ನೀನು ಕಾಪಾಡ್ತೀಯಾ, ಪೋಷಿಸ್ತೀಯ ಅಂತೇಳಿ ನಿನ್ನ ನಂಬಿ ಬಂದಂತ ನಿನ್ನ ಹೆಂಡತಿ ನೀನೇನ್ ಮಾಡ್ಬೇಕು, ಪ್ರೀತಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಪ್ರಿಯರೇ, ಮೊದಲನೇದಾಗಿ ಪುರುಷರು ಏನ್ ಮಾಡ್ಬೇಕು, ಹೆಂಡತಿಯನ್ನ ಪ್ರೀತಿ ಮಾಡ್ಬೇಕು. ಹೆಂಡತಿಯನ್ನು ಪ್ರೀತಿಸುವಾಗ ದೇವರು ಆ ವ್ಯಕ್ತಿಯನ್ನ ಎಲ್ಲಿ ಹೋದ್ರು ಆಶೀರ್ವಾದ ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಹೆಂಡತಿಗೆ ನಿಷ್ಠುರವಾಗಿ ಇರಬಾರ್ದು. ಒಂದು ವೇಳೆ ಸಣ್ಣ ಪುಟ್ಟ ಜಗಳ ಬರ್ತದ ಅಂದ್ಕೊಳ್ರಿ, ಮತ್ತೆ ಕ್ಷಮಿಸಿ ಒಬ್ಬರೊಬ್ರು ಐಕ್ಯವಾಗಿರ್ಬೇಕು. ಹಾಗೆ ಸ್ತ್ರೀ ಕೂಡ ಏನಾಗ್ಬೇಕಂದ್ರೆ, ಸ್ತ್ರೀ ಕೂಡ ಗಂಡನು ತನ್ನ ತಂದೆ ತಾಯಿಯನ್ನು ಬಿಟ್ಟು ಸ್ತ್ರೀಯನ್ನು ಹೊಂದಿಕೊಂಡು ನನ್ನ ಹೆಂಡತಿ ನನ್ನ ಕುಟುಂಬ ಅಂತ ಹೇಳಿ ಆತನು ಕೂಡ ಪ್ರತ್ಯೇಕವಾಗಿ ಬರುವಾಗ ಸ್ತ್ರೀ ಏನಾಗ್ಬೇಕಂದ್ರೆ ಎಲ್ಲಾ ವಿಷಯಗಳಲ್ಲಿ ಗಂಡನಿಗೆ ಅಧೀನಳಾಗಿರ್ಬೇಕು. ಎಲ್ಲಾ ವಿಷಯಗಳಲ್ಲಿ. ನೋಡ್ರಿ, ಎಫೆಸದವರು ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ, ಎಫೆಸ 5:24 ಏನ್ ಹೇಳುತ್ತೆ, ಅದಿರಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದ್ರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರ್ಬೇಕು. ಒಂದೊಂದ್ ಸಾರಿ ಗಂಡ ಕೋಪಿಷ್ಟನಾಗಿರ್ತಾನೆ, ಹುಡುಕನಾಗಿರ್ತಾನೆ, ನಾನಾ ರೀತಿ ಪಾಪದ ಕಾರ್ಯಗಳಲ್ಲಿ ಬಿದ್ದಿರ್ತಾನೆ. ಆದ್ರೆ ನೀನು ಅಂತವನು ಇಂಥವನು ಚೀತು ಅನ್ನೋದಕ್ಕಿಂತ ಗಂಡನಿಗೆ ಸ್ತ್ರೀಯಾದಂತ ಹೆಂಡತಿಯಾದಂಥವಳು ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರ್ಬೇಕು. ಯಾಕೆಂದ್ರೆ ಈ ದೇವರು ನೇಮಿಸಿರುವಂತ ಇದು ನಿಯಮ. ದೇವರು ನೇಮಿಸಿದ ನಿಯಮಕ್ಕೆ ಏನಾಗಿರ್ಬೇಕು, ಆ ಹೆಂಡತಿ ಎಲ್ಲಾ ವಿಷಯದಲ್ಲಿ ಗಂಡನಿಗೆ ಅಧೀನರಾಗಿರ್ಬೇಕು. ಒಂದೊಂದ್ ಸಾರಿ ಹೆಚ್ಚು ಕಡಿಮೆ ಆಗ್ತದೆ, ಕೋಪಿಸ್ಕೊಳ್ತಾನೆ. ಅದಕ್ಕೇನ್ ಮಾಡ್ಬೇಕು, ನೀನ್ ಕೋಪಿಸ್ಕೊಂಡೆ, ನೀನ್ ಇತ್ತರ್ಲಿಲ್ಲ, ನಾನು ಹೇಳಿದ ಮಾತು ಕೇಳಲಿಲ್ಲ ಅಂತೇಳಿ ನೀನೆಷ್ಟು ನಾನೆಷ್ಟು ಅನ್ನಕ್ ಹೋಗ್ಬಾರ್ದು. ಸ್ತ್ರೀ ಯಾರಿಂದ ಬಂದಂಥದ್ದು, ಪುರುಷನಿಂದ ಬಂದಂತ ಸ್ತ್ರೀ. ಹಾಗಾಗಿ ಎಲ್ಲ ವಿಷಯಗಳಲ್ಲಿ ಹೆಂಡತಿಯಾದಂಥವಳು ಗಂಡನಿಗೆ ಅಧೀನರಾಗಿರ್ಬೇಕು. ಎರಡನೇದಾಗಿ ನಾವು ನೋಡುವಾಗ ಗಂಡನು ಹೆಂಡತಿಯನ್ನು ಅಪ್ಪಿಕೊಳ್ಳಬೇಕು, ಅಂದ್ರೆ ಪ್ರೀತಿಸಬೇಕು ಎಲ್ಲಾ ವಿಷಯಗಳಲ್ಲಿ. ನೋಡ್ರಿ, ನಾವು ನೋಡ್ತೀವಿ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಚನ ಏನಾಗಿರುತ್ತೆ ಹೇಳುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಚನ ಏನ್ ಹೇಳುತ್ತೆ, ಸ್ವಲ್ಪ ದಾರಿ ಬಿಡಮ್ಮ ಪ್ರಿಯ, ನೀನು ಮುಂದೆ ಬಂದ್ಬಿಡಮ್ಮ.
ಅವರ ವಿಷಯದಲ್ಲಿ ಹಾ ಈ ಕಾರಣದಿಂದ ಹಾ. ಪುರುಷನು ಹಾ. ತಂದೆ ತಾಯಿಗಳನ್ನು ಬಿಟ್ಟು ಹಾ. ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಹಾ. ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಕೇಳಿದನೆಂಬುದಾಗಿ ನೀವು ಓದಿಲ್ಲವೋ? ಸಾಕಮ್ಮ ನಮ್ಗೆ ಬೇಕಾಗಿರೋದು ಅವರಿಬ್ಬರು ಒಂದೇ ಶರೀರವಾಗಿರ್ಬೇಕು. ಒಂದೇ ಶರೀರವಾಗಿರ ಅಂದ್ರೆ ಪುರುಷನು ಸ್ತ್ರೀ, ಗಂಡನು ಹೆಂಡತಿ ಒಂದೇ ಶರೀರವಾಗಿರ್ತಾರೆ. ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಅನೇಕ ಸಾರಿ ಈ ಗಂಡ ಹೆಂಡತಿ ಸಂಬಂಧ ಆಗಲೋದಕ್ಕೆ ಕಾರಣ ಏನಂದ್ರೆ ಅವರಲ್ಲಿ ಒಗೆತನ ಇರಲ್ಲ, ಒಂದು ಒಮ್ಮತ ಇರಲ್ಲ, ಒಂದು ಸಮ್ಮತಿ ಇರೋದಿಲ್ಲ. ಯಾವುದೇ ಒಂದು ವಿಷಯದಲ್ಲಿ ದೂರ ಹಾಗೆ ನೋಡ್ತಾರೆ. ಈ ಒಂದು ಅವ್ರು ಒಂದೇ ಶರೀರ, ನಾವಿಬ್ರು ಒಂದೇ ಶರೀರ ಆಗಿರುವಾಗ ಸ್ತ್ರೀಗೆ ಪುರುಷನ ಮೇಲೆ ಆಗ್ತಿರುತ್ತೆ, ಪುರುಷನಿಗೆ ಸ್ತ್ರೀ ಮೇಲೆ ಆಗ್ತಿರುತ್ತೆ. ಆದ್ರಿಂದ ಅವರಿಬ್ರು ಒಂದೇ ಶರೀರವಾಗಿರುವಾಗ ಅವ್ರೇನಾಗಿರ್ಬೇಕು, ಒಬ್ರಿಗೊಬ್ರು ಅಪ್ಪಿಕೊಂಡು ಒಬ್ರಿಗೊಬ್ರು ಪ್ರೀತಿಸುತ್ತಾ ಒಬ್ರನ್ನೊಬ್ರು ಸನ್ಮಾನಿಸಿಕೊಂಡು ಜೀವಿಸಬೇಕು. ಅದೇ 1 ಕೊರಿಂಥ 6ನೇ ಅಧ್ಯಾಯ 16ನೇ ವಚನ 2ನೇ ಭಾಗ ಏನ್ ಹೇಳುತ್ತೆ? 1 ಕೊರಿಂಥ 6ನೇ ಅಧ್ಯಾಯ 16ನೇ ವಚನ ಬಿ ಭಾಗದಲ್ಲಿ ಗಂಡ ಹೆಂಡತಿ ಇಬ್ಬರು ಒಂದೇ ಶರೀರ ಆಗಿರೋದೊಂದು ದೇವರು ಹೇಳಿದ್ದಾನಲ್ಲ ಎಂತ. ದೇವರು ಹೇಳಿದ ಗಂಡ ಹೆಂಡತಿ ಒಂದೇ ಶರೀರ, ಎಲ್ಲೇ ಹುಟ್ಟಿರ್ಲಿ, ಪುರುಷನ ಎಲ್ಲೇ ಹುಟ್ಟಿರ್ಲಿ, ಸ್ತ್ರೀ ಎಲ್ಲೇ ಹುಟ್ಟಿರ್ಲಿ, ಅವರಿಬ್ರು ಮದುವೆ ಆದ್ಮೇಲೆ ಇಬ್ರು ಒಂದೇ ಶರೀರ. ಹಲ್ಲೆಲೂಯಾ. ಒಂದೇ ಶರೀರ. ಯಾಕಂದ್ರೆ ದೇವರು ಮಾಡಿರೋಂತ ಕಾರ್ಯ ಇದು. ದೇವರು ಮಾಡಿರೋ ಕಾರ್ಯ ಪುರುಷನ ಏನಾಗಿರ್ಬೇಕಂದ್ರೆ ಹೆಂಡತಿಯನ್ನ ಹಪ್ಪಿಕೊಳ್ಬೇಕು, ಹೆಂಡತಿಯನ್ನ ಪ್ರೀತಿಸಬೇಕು, ಹೆಂಡತಿಯೊಟ್ಟಿಗೆ ಎಲ್ಲಾ ರೀತಿಯ ಪ್ರತಿಯೊಂದು ವಿಷಯದಲ್ಲಿ ಶೇರ್ ಮಾಡಿಕೊಂಡು ಒಂದಾಗಿರ್ಬೇಕು. ಅದೇ ಹೆಂಡತಿ ಯಾವಾಗಿರ್ಬೇಕಂದ್ರೆ ಹೆಂಡತಿ ಗಂಡನಿಗೆ ಅಧೀನರಾಗಿರ್ಬೇಕು. ನಾವು ಕೊಲೊಸೆ 3ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೇವೆ. ಮೊದಲನೇ ಭಾಗ ಏನ್ ಹೇಳುತ್ತೆ? ಕೊಲೊಸೆ 3ನೇ ಅಧ್ಯಾಯ 18ನೇ. ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ, ಇದು ಕರ್ತನಲ್ಲಿ ಯೋಗ್ಯವಾಗಿದೆ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ, ಇದು ಕರ್ತನಲ್ಲಿರುವವರಿಗೆ ಯೋಗ್ಯವಾಗಿದೆ. ಅಂದ್ರೆ ದೇವರನ್ನು ಯಾರು ನಂಬಿರ್ತಾರೋ, ದೇವರ ಮಕ್ಕಳಾಗಿ ಯಾರು ಜೀವಿಸ್ತಾರೋ ಅವ್ರಿಗೆ ಯೋಗ್ಯವಾಗಿದೆ. ಅಂದ್ರೆ ಗಂಡ ಅವರವರ ಗಂಡಂದರಿಗೆ ಅವ್ರ ಅಧೀನರಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಏನ್ ಮಾಡ್ಬೇಕು, ಗಂಡನ ದೂರ ಮಾಡೋದು, ಗಂಡನಿಗೆ ಇಷ್ಟವಲ್ಲದ ಕಾರ್ಯಗಳು ಮಾಡೋದು. ಆ ದೇವರು ನಂಬಿರಂತ ಮಕ್ಕಳು, ಯೇಸು ಕ್ರಿಸ್ತನ ಒಂದು ಕುಟುಂಬವಾಗಿರಂತ ಮಕ್ಕಳು ಯಾವತ್ತೂ ಯೋಗ್ಯವಾಗಿದೆ. ದೇವರು ನಂಬಿರುವಂತ ಮಕ್ಕಳಿಗೆ, ದೇವರಲ್ಲಿರುವಂತ ಮಕ್ಕಳಿಗೆ ಇದು ಯೋಗ್ಯವಾಗಿದೆ. ಅಂದ್ರೆ ಬೇಡ ನಮ್ಗೆ ಅವ್ರ ಕಥೆ ಬೇಡ. ಆದ್ರೆ ಕ್ರಿಸ್ತನ ನಂಬಿದಂತ ಯೇಸು ಸ್ವಾಮಿ ಮಕ್ಕಳಾಗಿರುವಂತ ಯೇಸು ಸ್ವಾಮಿ ಕುಟುಂಬಗಳಾಗಿರುವಂತವ್ರು ಪುರುಷನು ಹೆಂಡತಿಯನ್ನ ಹಪ್ಕೊಳ್ಬೇಕು. ಯಾರನ್ನ ಹೋಗಿ ಹಪ್ಕೊಳ್ಳೋದಕ್ಕಿಂತ ಹೆಂಡತಿಯನ್ನ ಹಪ್ಕೊಳ್ಬೇಕು. ಸ್ತ್ರೀಯು ಗಂಡನಿಗೆ ಎಲ್ಲಾ ರೀತಿಯಲ್ಲಿ ಏನಾಗಿರ್ಬೇಕು, ಅಧೀನರಾಗಿರ್ಬೇಕು. 3ನೇದಾಗಿ ನಾವು ನೋಡುವಾಗ ಗಂಡನು ತನ್ನ ಶರೀರವನ್ನು ಪ್ರೀತಿಸದಂತೆಯೇ ಹೆಂಡತಿಯನ್ನು ಪ್ರೀತಿಸಬೇಕು. ಇದು ಬಹಳ ಕಷ್ಟ. ಅನೇಕ ಸಾರಿ ನಾವು ಉದಾಹರಣೆಗೆ ನೋಡ್ರಿ, ಬೆಳಗ್ಗೆ ಸ್ನಾನ ಮಾಡಕ್ ಹೋದ್ರೆ ಏನ್ ಮಾಡ್ತೀವಿ? ತನ್ನ ಶರೀರ ಯಾವ ರೀತಿ ಪ್ರೀತಿ ಮಾಡ್ಕೊಳ್ತೀವಿ? ಒಳ್ಳೆ ಒಂದು ತಲೆಗೆ ಒಳ್ಳೆ ಶಾಂಪು, ಕ್ವಾಲಿಟಿ ಶಾಂಪುಗಳಾಗ್ತೀವಿ, ಮೈಗೆ ಒಳ್ಳೆ ಸೋಪುಗಳಾಗ್ತೀವಿ. ಒಂದು ವೇಳೆ ಕೊಳೆ ಇದ್ರೆ 1 ಸಾರಿ 2 ಸಾರಿ ಹಾಕ್ತಿವಿ, ಹೋಗ್ಲಿಲ್ಲ ಅಂದ್ರೆ ಇನ್ನೂ 1 ಸಾರಿ ಹಾಕಿ ಚೆನ್ನಾಗಿ ಉಜ್ಜಿ ತನ್ನ ಶರೀರ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಕನ್ನಡಿ ಮುಂದೆ ಹೋದ್ರೆ ಆ ಬಟ್ಟೆ ಚೆನ್ನಾಗಿಲ್ಲ, ಈ ಬಟ್ಟೆ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತೇಳಿ ಏನ್ ಮಾಡ್ತಾರೆ, ತನ್ನಂತಾರು ಪ್ರೀತಿಸ್ಕೊಂತಾರೆ. ಮತ್ತು ಕೆಲ್ಸಕ್ಕೆ ಹೋಗುವಂತ ಅನೇಕರು ಏನ್ ಮಾಡ್ತಾರೆ, ಸಾಯಂಕಾಲ ಡ್ಯೂಟಿ ಮುಗಿಸಿದ ತಕ್ಷಣ ಎಲ್ಲೆಲ್ಲೋ ಹೋಗ್ತಾರೆ, ಹೋಗಿ ಕುಡಿಯೋದು ಮತ್ತು ಅಲ್ಲಿ ಇಲ್ಲಿ ಏನೋ ಹೋಟ್ಲ್ಗಳಲ್ಲಿ ತಿನ್ನೋದು, ಹೇಗೇನೇನೋ ಮಾಡ್ತಾ ಇರ್ತಾರೆ. ನಾವು ಅನೇಕ ಸಾರಿ ನೋಡ್ತಾ ಇರ್ತೇವೆ. ಹಳ್ಳಿಗಳಿಗೆ ಹೋಗುವಾಗ ಕೆಲವು ಗಂಡಸರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಏನು ಕುಡಿಯೋದನ್ನ ಎಲ್ಲ ತಗೊಂಡು, ಡ್ರಿಂಕ್ಸ್ ಎಲ್ಲ ತಗೊಂಡು ಹೊಲಗಳಲ್ಲೆಲ್ಲ ಕುತ್ಕೊಂಡು 2-3 ಜನ ಕುತ್ಕೊಂಡು ಗ್ಯಾಂಗ್ಗಳು ಮಾಡ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡಿ ದುಡ್ಡೆಲ್ಲ ಅವರು ಖರ್ಚು ಮಾಡ್ಕೊಂಡು ಹೆಂಡತಿಯನ್ನ ಯಾವ ರೀತಿನೂ ಸರಿಯಾಗಿ ನೋಡ್ಕೊಳ್ಳಲ್ಲ. ದುಡ್ಡೆಲ್ಲ ಇವರೇ ಖರ್ಚು ಮಾಡ್ಕೊಂಡು ಹೋಗಿ ಹೆಂಡತಿನ ಪ್ರೀತಿ ಮಾಡೋಕ್ಕೆ ದುಡ್ಡಿದ್ರೆ ತಾನೆ, ಹೆಂಡತಿಗೆ ನೋಡ್ಕೊಳ್ಳೋಕೆ ದುಡ್ಡಿದ್ರೆ ತಾನೆ. ಹಾಗಾಗಿ ಏನಾಗುತ್ತೆ, ಎಫೆಸ 5ನೇ ಅಧ್ಯಾಯ 28ನೇ ವಚನ ಏನ್ ಹೇಳುತ್ತೆ? ಎಫೆಸ 5ನೇ ಅಧ್ಯಾಯ 28ನೇ ವಚನ ಏನ್ ಹೇಳುತ್ತೆ? ಹಾಗೆಯೇ ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ
ತಮ್ಮ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವಾಗಿದ್ದಾನೆ. ಹೇಗೆ ಅಂದ್ರೆ ತನ್ನ ಹೆಂಡತಿನ ಯಾರು ಪ್ರೀತಿ ಮಾಡ್ತಾರೋ ಹೆಂಡತಿಗೆ ಎಲ್ಲ ತಂದ್ಕೊಡ್ತಾ ಇರ್ತಾರೆ. ಹೆಂಡತಿಗೆ ಬೇಕಾದೆಲ್ಲ ತಂದ್ಕೊಟ್ಟು ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳುವಾಗ ಹೆಂಡತಿ ಗಂಡನ ತೊಳಕಾಗುತ್ತಾ? ಅರೆ ನನ್ನ ಗಂಡ ಇಷ್ಟು ಚೆನ್ನಾಗಿ ನಾನು ನೋಡ್ಕೊಳ್ತಾನೆ, ನನ್ಗೆ ಏನ್ ಬೇಕು ಎಲ್ಲ ತಂದು ಕೊಡ್ತಾ ಇದ್ದಾನೆ, ಏನ್ ಬೇಕಾದ್ರೆ ಎಲ್ಲ ನೋಡ್ತಾ ಇದ್ದಾನೆ, ನಾನು ನನ್ನ ಗಂಡನನ್ನ ಪ್ರೀತಿ ಮಾಡ್ಬೇಕು, ಆತನಿಗೆ ಏನ್ ಸಲ್ಬೇಕು ಎಲ್ಲ ಸಲ್ಲಿಸಬೇಕು, ನನ್ನ ಹೆಂಡತಿ ನನ್ನ ಗಂಡನ್ಗೆ ಬಟ್ಟೆ ಚೆನ್ನಾಗಿ ವಾಶ್ ಮಾಡ್ಕೊಡ್ಬೇಕು, ಐರನ್ ಮಾಡ್ಕೊಡ್ಬೇಕು, ಸ್ನಾನಕ್ಕೆ ನೀರಿಕ್ಬೇಕು, ಒಳ್ಳೆ ಒಳ್ಳೆ ಊಟ ಅಡಿಗೆ ತಿಂಡಿಗಳು ಚೆನ್ನಾಗಿ ಮಾಡ್ಬೇಕು, ನನ್ನ ಗಂಡನ್ ನಾನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತೇಳಿ ಏನ್ ಮಾಡ್ತಾರೆ, ಹೆಂಡತಿ ಕೂಡ ಹಾಗೆ ಗಂಡನ್ ನೋಡ್ಕೊಳ್ತಾರೆ. ಆದ್ರಿಂದ ಪುರುಷರಾದಂಥವ್ರು ಗಂಡಂದರಾದಂಥವ್ರು ಹೆಂಡತಿನ ತನ್ನ ದೇಹನ ಯಾವ ರೀತಿ ಪ್ರೀತಿ ಮಾಡ್ಕೊಳ್ತಾರೋ ಅದಕ್ಕಿಂತ ಹೆಚ್ಚಾಗಿ ಹೆಂಡತಿಯನ್ನು ಪ್ರೀತಿ ಮಾಡುವಾಗ ಆ ಕುಟುಂಬ ಏನಾಗಿರುತ್ತೆ, ಚೆನ್ನಾಗಿರ್ತದೆ. ಮತ್ತು ಸ್ತ್ರೀಯರು ಕೂಡ ದೇವರು ಒಂದು ಮಾತು ಹೇಳ್ತಾನೆ, ಹೆಂಡತಿ ತನ್ನ ಸನ್ಮಾರ್ಗದಿಂದ ಗಂಡನನ್ನು ರಕ್ಷೆಯಲ್ಲಿ ನಡೆಸಬೇಕು. ಇದು ಬಹಳ ಕಷ್ಟ, ಇದು ಬಹಳ ಕಷ್ಟ. ನೋಡ್ರಿ, 1 ಪೇತ್ರ 3:2-3 ವಚನಗಳಲ್ಲಿ ಒಂದು ಮಾತುಗಳು ಹೇಳಿದೆ. 1 ಪೇತ್ರ 3:2-3 ವಚನಗಳಲ್ಲಿ ಏನ್ ಹೇಳ್ತದೆ, ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು, ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದ ಸ್ವಲ್ಪ ಮೇಲಕ್ಕೆ ಹೋದಮ್ಮ, ಇನ್ನು ಸ್ವಲ್ಪ ಮೇಲಕ್ಕೆ. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ಇಲ್ಲಿ ನಮ್ಮ ಹೆಣ್ಮಕ್ಳೆಲ್ಲ ನೀವಿದ್ದೀರಿ, ನಿಮ್ಮ ಗಂಡಂದರು ಇನ್ನೂ ದೇವರ ವಾಕ್ಯ ಕೇಳದೆ ಅವಿಧೇಯರಾಗಿ ಲೋಕಾನುಸಾರವಾಗಿ ಜೀವಿಸ್ತಾ ಇದ್ದಾರೆ. ಆಗ ನಿಮ್ಮ ಗಂಡಂದನ್ನು ನೀವು ಸರಿಪಡಿಸ್ಕೊಳ್ಳೋದು ಯಾವ ರೀತಿ ಅಂದ್ರೆ, ಇದು ಹೇಳ್ತಾ ಇದ್ದಾನೆ, ಅವಿಧೇಯರಾಗಿದ್ದರು ನೀವು ನಿರ್ಮಲರಾಗಿಯೂ ಭಯಭರ್ತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ. ಏನಂತೆ, ನೀವು ನಿರ್ಮಲರಾಗಿ ಅಂದ್ರೆ ನಿಮ್ಮ ಹೃದಯದ ಯಾವುದೇ ರೀತಿಯ ಕಲ್ಮಶ ಇರಬಾರ್ದು. ಗಂಡನಿಗೆಲ್ಲ ಗೊತ್ತಿಲ್ಲದೆ ಯಾವ ಕಾರ್ಯ ನಿನ್ನಲ್ಲಿ ಮುಚ್ಚುಮರೆಯಾಗಿ ಇರಬಾರ್ದು. ಒಬ್ಬ ಸ್ತ್ರೀ ಹೇಳ್ತಾ ಇತ್ತು ಒಂದು ಕುಟುಂಬದಲ್ಲಿ, ಆಕೆ ಏನೇ ಫೋನ್ ಬಂದ್ರು ಕೂಡ ಲೌಡ್ ಸ್ಪೀಕರ್ ಇಟ್ಟೆ ಮಾತಾಡ್ತಾ ಇದ್ದಾರೆ. ಗಂಡನಿರ್ಲಿ, ಮಕ್ಕಳಿರ್ಲಿ, ಕುಟುಂಬದಲ್ಲಿ ಯಾರೇ ಇರ್ಲಿ, ಯಾವಾಗ್ಲೂ ಲೌಡ್ ಸ್ಪೀಕರ್, ಯಾರೇ ಫೋನ್ ಮಾಡಿದ್ರೆ ಲೌಡ್ ಸ್ಪೀಕರ್ ಇಟ್ಟು ಮಾತಾಡ್ತಾ ಇದ್ದಂತೆ. ಯಾಕೆ ಲೌಡ್ ಸ್ಪೀಕರ್ ಇಟ್ಟು ಮಾತಾಡ್ತಂದ್ರೆ, ನನ್ನಲ್ಲಿ ಯಾವುದು ಮುಚ್ಚುಮರೆ ಇರಬಾರ್ದು. ಅವ್ರು ಯಾರೇ ಆಗಿರಲಿ ನಾನು ಫೋನ್ ಮಾಡಿದ್ರೆ ನಾನು ಮಾತಾಡೋದು ನಿಮ್ಗೆ ಗೊತ್ತಾಗ್ಬೇಕು, ನಾನು ಮಾತಾಡೋದು ನಿಮ್ಗೆ ಗೊತ್ತಾಗ್ಬೇಕಂತ ಹೇಳುವಾಗ ನೋಡ್ರಿ, ಅವಾಗ ಏನಾಗುತ್ತಂದ್ರೆ ಆ ಗಂಡನ್ಗೆ ಯಾವುದೇ ರೀತಿ ಅನುಮಾನ ಬರ. ಯಾಕಂದ್ರೆ ಆಕೆ ಯಾವಾಗಲೂ ಲೌಡ್ ಸ್ಪೀಕರ್ ಇಟ್ಟೆ ಮಾತಾಡ್ತಾರೆ. ಏನಕ್ಕೆ ಈ ವಿಚಾರಗಳಿದ್ರು ಗಂಡನ್ ಗೊತ್ತಾಗೋ ರೀತಿಯಲ್ಲಿ ಮಾತಾಡ. ಅವಾಗ ಏನಾಗುತ್ತೆ, ನನ್ನ ಹೆಂಡತಿ ಎಷ್ಟು ಶುದ್ಧಳಾಗಿದ್ದಾಳೆ, ನನ್ಗೆ ಗೊತ್ತಿಲ್ಲದೆ ಯಾವುದೇ ಕಾರ್ಯ ಮಾಡಲ್ಲ, ಒಂದು ಫೋನ್ ಬಂದ್ರು ನನ್ನ ಮುಂದೆನೆ ಮಾತಾಡ್ತಾ ಇರ್ತಾಳೆ. ಅಂದ್ರೆ ಅವಳಲ್ಲಿ ಯಾವುದೇ ಒಂದು ರೀತಿ ಕಲ್ಮಶ ಇಲ್ಲ ಅಂತೇಳಿ ಗಂಡನ್ ತಿಳ್ಕೊಳ್ತಾನೆ. ಮತ್ತು ಭಯಭರಿತರಾಗಿ ಅಂದ್ರೆ ಯಜಮಾನ ಕೆಲ್ಸಕ್ಕೆ ಹೋಗಿ ಮನೆಗೆ ಬರ್ತಾನಂದ್ರೆ ಹೆಂಡತಿ ಆದಂತೇಳಿ ಏನ್ ಮಾಡ್ಬೇಕು, ಕಾಯ್ಕೊಂಡಿರ್ಬೇಕು. ಬಂದ ತಕ್ಷಣ ಒಂದು ಗ್ಲಾಸ್ ನೀರು ಕೊಡ್ಬೇಕು. ಎಲ್ಲ ಕೆಲಸ ಚೆನ್ನಾಗಿ ನಡೀತಾ, ಏನಾದ್ರೂ ಹೆಚ್ಚು ಕಡಿಮೆಗಳಿದ್ಯಾ, ಇನ್ನೇನಾದ್ರೂ ನನ್ನಿಂದ ಬೇಕಾ. ಆಗ ಏನಾಗುತ್ತಂದ್ರೆ ಆ ಸ್ತ್ರೀ ತನ್ನ ವರ್ತನೆಯಲ್ಲಿ ದೇವರಿಗೆ ಭಯಭಕ್ತಿಗಳಾಗಿ ಗಂಡನಿಗೆ ಭಯಭಕ್ತಿಯಾಗಿ ಜೀವಿಸುವಾಗ, ಅವನು ಕುಡುಕನಾಗಿದ್ರು, ಹಣ್ಣಿನಾಗಿದ್ರು, ಅವನು ಎಂಥವನಾಗಿದ್ರು, ಅರೆ ನಾನು ಏನು ಮಾಡಿದ್ರು ನನ್ನ ಹೆಂಡತಿ ಇಷ್ಟು ಪ್ರೀತಿ ಮಾಡ್ತಾಳಲ್ಲ. ಕಾರಣ ಅವಳು ದೇವರಲ್ಲಿದ್ದಾಳೆ, ಅವಳು ಪ್ರಾರ್ಥನಾ ಪರಳು, ಅವಳು ದೇವರಲ್ಲಿದ್ದಾಳೆ. ಹಾಗಾಗಿ ಅವಳಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ಲ. ನಾನೇ ಅವಳಿಗೆ ಎಷ್ಟೋ ಮೋಸ ಮಾಡ್ತಾ ಇದ್ದೀನಿ, ನಾನೇ ಅವಳಿಗೆ ಎಷ್ಟೋ ದ್ರೋಹ ಮಾಡ್ತಾ ಇದ್ದೀನಿ, ಇದ್ಮೇಲೆ ಅದನ್ನೆಲ್ಲ ಪಕ್ಕಕ್ಕಿಡ್ಬೇಕು. ನಾನು ಕೂಡ ಅವಳಂತೆ ನೋಡು, ಎಷ್ಟು ನಿರ್ಮಲವಾದಂತ ಮನಸ್ಸು ಅವಳಿಗೆ, ಎಷ್ಟು ಭಯಭಕ್ತಿಯಿಂದ ನಾನು ನಡ್ಕೊಳ್ತಾಳೆ, ಎಷ್ಟು ನಾನು ಪ್ರೀತಿ ಮಾಡ್ತಾಳೆ. ಹಾಗಾಗಿ ನಾನು ಕೂಡ ಅವಳ ಪೂಜಿಸುವಂತ, ಅವಳು ಆರಾಧಿಸುವಂತ ದೇವರನ್ನೇ ನಾನು ಆರಾಧಿಸಬೇಕು ಅಂತೇಳಿ, ಆ ಓದು ಬರಹ ಇಲ್ಲದಂತ ಒಬ್ಬ ದುಷ್ಟನಾಗಿದ್ರು, ಕೆಡುಕನಾಗಿದ್ರು, ಅವನು ಎಂತ ಘೋರ ಪಾಪಿಯಾಗಿದ್ರು ಹೆಂಡತಿ ಸರಿ ಮಾಡ್ಕೊಳ್ತಾರೆ.
ಹೆಂಡತಿ ಸರಿ ಮಾಡ್ಕೊಳಕ್ಕೆ ಅವಕಾಶ ಇರ್ತದೆ. ನನ್ನ ಜೀವಿತದಲ್ಲಿ 25 ವರ್ಷಗಳ ಹಿಂದೆ ನಾನು ಒಬ್ಬ ದೊಡ್ಡ 420 ಯಾವಾಗೋ 11 ಗಂಟೆ 12 ಗಂಟೆ ಮನೆಗೆ ಹೋಗ್ತಾ ಇದ್ದೆ. ಸಾಲಗಳು ಮಾಡಿಬಿಟ್ಟಿರ್ತಾ ಇದ್ದೆ. ಬಡ್ಡಿಗಳು ಕಟ್ಟಕ್ಕಾಗದೆ ಎಲ್ಲರೂ ಮಲಗಿದ ಮೇಲೆ ಮನೆಗೆ ಹೋಗೋದು. ಬೆಳಿಗ್ಗೆ 3 ಗಂಟೆಗೆ ಎದ್ದು ಆಚೆ ಬಂದ್ಬಿಡು, ಬಡ್ಡಿಗಳವ್ರು ಬರ್ತಾರೆ ಮತ್ತು ಸರಿಯಾಗಿ ಮನೆಗೆ ದುಡ್ಡು ಕೊಡ್ತಾ ಇರಲಿಲ್ಲ. ಎಷ್ಟು ಆ ಕಾಲದಲ್ಲಿ 200 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ. 200 ರೂಪಾಯಿ 2,000 ಮೇಲೆ 200 ರೂಪಾಯಿ ಸಂಪಾದನೆ ಮಾಡಿ 10-20 ರೂಪಾಯಿ ಮನೆಗೆ ಕೊಡ್ತಾ ಇದ್ದೆ. ಮಿಕ್ಕಿದ್ದೆಲ್ಲ ನನ್ನ ಹೊಟ್ಟೆಗೆ, ನಾನು ಕುಡಿಯೋಕೆ, ನನ್ನ ಮಜಾಗೆ ಮಾಡ್ತಾ ಇಲ್ಲ. ಆದರೆ ಇವಾಗ ಕುಟುಂಬದಲ್ಲಿ ಪಾಸ್ಟರ್ ನನಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿಸ್ತಾರೆ. ನನ್ನ ಪ್ರೀತಿ ಮಾಡೋಕ್ಕೆ ಏನು ಕೊಡ್ತೀನೋ ಅದರಲ್ಲೇ ತೃಪ್ತನಾಗಿ ಜೀವನ ಮಾಡ್ತಾ ಬರ್ತಾ ಇದ್ಲು. ಆ ಪ್ರಾರ್ಥನೆ ಏನು ಮಾಡ್ತು, ನನ್ನನ್ನು ಬದಲಾಯಿಸ್ತು. ಆ ಪ್ರಾರ್ಥನೆ ನಾನು ಬದಲಾಯಿಸಿ ಇವತ್ತು ನಾನು ನಿಮ್ಮೆಲ್ಲರಿಗೂ ಬೋಧಿಸುವಂತ ಒಳ್ಳೆ ಬೋಧಕನಾಗಿ ದೇವರು ನನ್ನ ಆರಿಸ್ಕೊಳ್ಬೇಕಂದ್ರೆ ಹೆಂಡತಿಯ ಪಾತ್ರ ಜಾಸ್ತಿ ಇರ್ತದೆ, ಸ್ತ್ರೀಯ ಪಾತ್ರ ಜಾಸ್ತಿ ಇರ್ತದೆ. ಹಾಗಾಗಿ ಸ್ತ್ರೀ ಎಲ್ಲ ವಿಷಯಗಳಲ್ಲಿ ನಿರ್ಬಲವಾಗಿರ್ಬೇಕು, ಭಯಭರ್ತಿಯಾಗಿರ್ಬೇಕು. ನಡ್ಕೊಳ್ಳೋ ನೋಡಿ, ವಾಕ್ಯೋಪದೇಶವಿಲ್ಲದ ತಮ್ಮ ಹೆಂಡತಿರಾದ ನಿಮ್ಮ ನಡತೆಯಿಂದ ಸನ್ಮಾರ್ಗಕ್ಕೆ ಬಂದಾರು. ಅಂದ್ರೆ ನೀನು ಓದಿರ್ಬೇಡ, ಕಲಿಯಬೇಡ, ಆದರೆ ದೇವರ ವಿಷಯಕ್ಕೆ, ದೇವರ ಒಂದು ಭಯಭಕ್ತಿ, ದೇವರ ವಾಕ್ಯ ಕೇಳಿ ಆ ವಾಕ್ಯದ ಪ್ರಕಾರ ನೀನು ಪಾಲ್ಹೋಗಿ ವಾಕ್ಯದ ಪ್ರಕಾರ ನೀನು ನಡೀತಾ ಇದ್ರೆ ನಿನ್ನ ಕುಟುಂಬದಲ್ಲಿ ನೀನು ನಿನ್ನ ಗಂಡನಿಗೆ ಎಲ್ಲಾ ರೀತಿಯಲ್ಲಿ ಅಧೀನರಾಗಿ ನಿನ್ನ ಗಂಡನ ಮುಂದೆ ಎಲ್ಲಾ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೋವಾಗ ನಿನ್ನ ಗಂಡ ಒಂದು ಸಾರಿ ಬದಲಾಗಕ್ಕೆ ಅವಕಾಶ. ನಾನು ಬದಲಾಗಿದ್ದೀನಿ, ನಿಮ್ಮ ಗಂಡಂದ್ರು ಬದಲಾಗ್ತಾರೆ, ಖಂಡಿತ ಬದಲಾಗೋದಕ್ಕೆ ಅವಕಾಶ ಇದೆ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಸನ್ಮಾನಕ್ಕೆ ಅಂದ್ರೆ ಒಳ್ಳೆ ಮಾರ್ಗದಲ್ಲಿ ಅವ್ರು ಬಂದಾರು. ಅದಕ್ಕಾಗಿ ನೀನೇನ್ ಮಾಡ್ಬೇಕು, ನೀನು ನಿನ್ನ ಗಂಡನ ನಿನ್ನ ಸನ್ಮಾರ್ಗದಿಂದ, ನಿನ್ನ ಒಳ್ಳೆತನದಿಂದ ನಿನ್ನ ಗಂಡನನ್ನ ರಕ್ಷಣೆಯಲ್ಲಿ ನಡೆಸಬೇಕು. ಆತನ ರಕ್ಷಣೆಯಲ್ಲಿ ಬಂದ ಮೇಲೆ ಮತ್ತೆ ದಾರಿ ತಪ್ಪುವುದಿಲ್ಲ. ಆತನ ಸಾಯೋ ತನಕ ನಿನ್ನ ಇದ್ದು ನಿನ್ನ ಚೆನ್ನಾಗಿ ಪ್ರೀತಿ ಮಾಡ್ತಾನೆ, ನಿನ್ನ ಎಲ್ಲ ಅಗತ್ಯಗಳನ್ನು ಪೂರೈಸಿ ಕುಟುಂಬವನ್ನು ಆತನ ಮುಂದೆ ನಡೆಸ್ಕೊಂಡು ಹೋಗ್ತಾನೆ. 4ನೇ ಪಾಯಿಂಟ್ ನೋಡುವಾಗ, ಗಂಡನು ಹೆಂಡತಿಯನ್ನು ಸನ್ಮಾನಿಸಬೇಕು. ಏನು ಮಾಡಬೇಕು? ಗಂಡನು ಹೆಂಡತಿಯನ್ನ ಪ್ರೀತಿಸಬೇಕು. 2ನೇದಾಗಿ ಹೆಂಡತಿಯನ್ನು ಅಪ್ಪಿಕೊಳ್ಬೇಕು. 3ನೇದಾಗಿ ಹೆಂಡತಿಯನ್ನ ತನ್ನ ರೀತಿಯಲ್ಲೇ ಪ್ರೀತಿಸಬೇಕು. 4ನೇದಾಗಿ ಹೆಂಡತಿಯನ್ನ ಸನ್ಮಾನಿಸಬೇಕು. ಗಂಡನಾದಂತವ್ರು ಹೆಂಡತಿಯನ್ನ ಸನ್ಮಾನಿಸಬೇಕು. 1 ಪೇತ್ರ 3ನೇ ಅಧ್ಯಾಯ 7ನೇ ವಚನ 2ನೇ ಭಾಗದಲ್ಲಿ ನೋಡುವಾಗ, 1 ಪೇತ್ರ 3ನೇ ಅಧ್ಯಾಯ 7ನೇ ವಚನ, ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಆಮೆನ್, ಹಲ್ಲೆಲೂಯಾ. ಹೀಗೆ ಮಾಡಿದರೆ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಇರುವುದಿಲ್ಲ. ಅಂದ್ರೆ ಹೆಂಡತಿಯನ್ನ ಸನ್ಮಾನಿಸಬೇಕಂದ್ರೆ, ಪ್ರಿಯ ನನ್ನ ಸಹೋದರರೇ, ಅನೇಕರು ಕುಟುಂಬಗಳಲ್ಲಿ ಏನಾಗ್ತದೆ ಅಂದ್ರೆ, ಯಾರೋ ಏನೋ ಒಂದು ಮಾತು ಹೇಳಿದ್ರೆ ಏನಾಗುತ್ತೆ, ಅವ್ರ ಮಾತು ಕೇಳಿಬಿಟ್ಟು ಹೆಂಡತಿನ ಅನುಮಾನ ಪಡೋದು, ಹೊಡಿಯೋದು, ಬಡಿಯೋದು, ಗಲಾಟೆಗಳು ಮಾಡೋದು, ಮನೆಗೆ ಬಂದ್ರೆ ರಾಧಾಂತ ಮಾಡೋದು, ಹೆಂಡತಿನ ನೋಡ್ದೆ ಏನು ಮುಂಗ್ಸಿ ನೋಡ್ದಂಗೆ, ಹಾವು ನೋಡ್ದಂಗೆ ಅನೇಕ ಗಂಡಂದರು ಬಿಹೇವ್ ಮಾಡ್ತಾರೆ. ಆದ್ರೆ ಮತ್ತು ಯಾರೋ ಏನೋ ಹೇಳಿದ್ದಾರೆ ಅಂತ ಹೇಳಿ ಹೆಂಡತಿನ ಎಷ್ಟು ಕಾಲು ಕೆಳಗಾಗಿ ತುರಿಯೋ ಮಟ್ಟಕ್ಕೆ ಹೋಗ್ತಾರೆ. ನಿಜವಾಗಿ ಹೇಳ್ತೀನಿ, ಇಲ್ಲಿರುವಂತ ಪುರುಷರು ಯಾರೇ ಆಗಲಿ, ಯಾವುದೇ ಕಾರಣಕ್ಕೂ ನಿಮ್ಮ ಹೆಂಡತಿಯನ್ನ ನೀವು ಬಿಟ್ಟುಕೊಡ್ಬಾರ್ದು. ಯಾರು ಏನೇ ಹೇಳಿ ನಿಮ್ಮ ಹೆಂಡತಿ ಬಗ್ಗೆ ನೀವೇನ್ ಮಾಡಬಾರ್ದು, ಬಿಟ್ಟುಕೊಡ್ಬಾರ್ದು. ಅಂದ್ರೆ ಸನ್ಮಾನಿಸ್ಬೇಕಂದ್ರೆ ನನ್ನ ಹೆಂಡತಿ ಅಂತೂ ನನಗೆ ಗೊತ್ತು, ನೀನು ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಮುಂದೆ ಮಾತು ವರ್ಷಕ್ಕೆ ಅವ್ರಿಗೆ ಅವಕಾಶ ಕೊಡಬಾರ್ದು. ಮಾತು ವರ್ಷಕ್ಕೆ ಅವ್ರಿಗೆ ಅವಕಾಶ ಕೊಟ್ರೆ ಅವ್ರು ನಮ್ಗೆ ಇಲ್ಸಲದ ಮಾತುಗಳು ಹೇಳ್ಬಿಡ್ತಾರೆ. ಆ ಇಲ್ಸಲದ ಮಾತುಗಳು ಏನ್ ಹೇಳಿದ್ರೆ ಅವಾಗ ತಲೆ ಕೆಟ್ಟು ಹೋಗ್ತದೆ. ಒಂದ್ ಸಾರಿ ನನ್ನ ಹೆಂಡತಿ ಬಗ್ಗೆ ಈ ತರ ಹೇಳಿದ್ರು, ಆ ತರ ಹೇಳಿದ್ರು, ಅವಾಗ ಏನ್ ಮಾಡುತ್ತೆ, ಅನುಮಾನ ಹುಟ್ಟುತ್ತೆ. ಅನುಮಾನ ಹುಟ್ಟುವಾಗ ಏನಾಗುತ್ತಂದ್ರೆ ಕುಟುಂಬದಲ್ಲಿ ಒಡಕುಗಳು ಬರ್ತದೆ. ಯಾವುದೇ ಕಾರಣಕ್ಕೂ ಹೆಂಡತಿಯನ್ನ ಬಿಟ್ಕೊಡ್ಬಾರ್ದು. ಗಂಡಂದ್ರಾಗುತ್ತವ್ರು ಆಕೆ ಎಂತವಳನ್ನಾಗಿರಿ ಏನ್ ಮಾಡ್ಬೇಕು, ಬಿಟ್ಕೊಡ್ಬಾರ್ದು. ಬಿಟ್ಕೊಟ್ಟಿದ್ರೆ ಅವನಷ್ಟು ಅಯೋಗ್ಯನ ಯಾರು ಇಲ್ಲ. ಯಾರೋ 3ನೇ ವ್ಯಕ್ತಿ ಮಾತು ಕೇಳಿ ಹೆಂಡತಿನ ಬಿಟ್ಕೊಟ್ರೆ, ನಿನ್ನ ಜೊತೆಯಲ್ಲಿ ಸಂಸಾರ ಮಾಡಿ ನಿನಗೆ ಮಕ್ಕಳೆತ್ತು, ನಿನಗೆ ಊಟ ಬಟ್ಟೆ ಎಲ್ಲ ಕೊಟ್ಟು ಎಲ್ಲಾ ರೀತಿಯಲ್ಲಿ ಪ್ರೀತಿಸುವಂತ ಹೆಂಡತಿಯನ್ನು ಬಿಟ್ಟು ಯಾರೋ ಮಾತು ನಿನ್ ಕೇಳಿ ಹೆಂಡತಿಯನ್ನ ತಿರಸ್ಕಾರ ಮಾಡೋದು ಅಷ್ಟು ಒಳ್ಳೇದಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏನಂತ, ಆಕೆ ಅವರು ಜೀವವರಕ್ಕೆ
ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆ ಅಂದ್ರೆ ಆಕೆ ನಿನ್ನ ಎಲುಬಾಗಿ ನಿನ್ನ ಮಾಂಸ ಆಗಿರೋದ್ರಿಂದ ನೀನು ಜೀವವರಕ್ಕೆ ಹೋಗುವಾಗ ಪರಲೋಕಕ್ಕೆ ಹೋಗಿದ್ರೆ ನಿನ್ನೊಟ್ಟಿಗೆ ಆಕೆ ಬರವಾಳಾಗಿದ್ದಾಳೆ, ನಿನ್ನೊಂದಿಗೆ ಆಕೆ ಪಾಲುಗಾರಳಾಗಿದ್ದಾಳೆ, ಸಹಭಾಗಿತ್ವ ಪಡ್ಕೊಂಡಿದ್ದಾಳೆ. ಹಾಗಾಗಿ ಪ್ರಿಯ ನನ್ನ ಸಹೋದರ ದೇವರು ಹೇಳ್ತಾ ಇದ್ದಾನೆ, ಆಕೆ ನಿನ್ನೊಂದಿಗೆ ಜೀವ ಬಾಧ್ಯರಾಗಿದ್ದಾಳೆ. ಹಾಗಾಗಿ ನೀನೇನ್ ಮಾಡ್ಬೇಕು, ಅವರಿಗೆ ಆ ಮಾನವನ ಸಲ್ಲಿಸ್ಬೇಕು, ನಿನ್ ಗೌರವ ಸಲ್ಲಿಸ್ಬೇಕು. ನಿನ್ನ ಹೆಂಡತಿ ಯಾರು ಅಲ್ಲ, ನಿನ್ನ ಹೆಂಡತಿ ಆಗಿರೋದ್ರ ನಿನ್ನ ಹೆಂಡತಿಗೆ ಸನ್ಮಾನಿಸೋದು, ಗೌರವಿಸೋದು, ಪ್ರೀತಿಸೋದು ಏನ್ ತಪ್ಪಿಲ್ಲ. ಒಂದು ಸಾರಿ ನಿನಗಿಂತ ಸ್ವಲ್ಪ ಜ್ಞಾನವಂತರಾಗಿರ್ಬೋದು, ಹೌದು ದೇವರೇ ನೀ ಸ್ತೋತ್ರ, ನನಗಿಂತ ಒಳ್ಳೆ ಜ್ಞಾನವುಳ್ಳ ಹೆಂಡತಿ ನಾನು ಕೊಟ್ಟಿದ್ಯಪ್ಪ, ನನಗಿಂತ ಒಳ್ಳೆ ಹೆಂಡತಿಯ ನಾನು ಕೊಟ್ಟಿದ್ಯಪ್ಪ, ನಿನ್ಗೆ ವಂದನೆ ಸ್ವಾಮಿ, ನಿನ್ನ ಮಹಿಮೆ ಸ್ವಾಮಿ. ದೇವರಿಗೆ ಅನ್ಬಡಿಸ್ಬೇಕು. ಯಾಕೆಂದ್ರೆ ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳು ಅಡ್ಡಿ ಇರೋದಲ್ಲ. ನಿನ್ನ ಹೆಂಡತಿಯನ್ನ ಸನ್ಮಾನಿಸುವಾಗ, ಗೌರವಿಸುವಾಗ, ಪ್ರೀತಿಸುವಾಗ ನೀನು ಮಾಡಿದ ಪ್ರಾರ್ಥನೆ ಎಲ್ಲ ದೇವ್ರು ಕೇಳಿ ಎಲ್ಲ ಸಕ್ಸಸ್ ಮಾಡ್ಕೊಳ್ತಾ ಇರ್ತಾನೆ. ನೀನು ಏನು ಕೇಳ್ತೀಯೋ ಎಲ್ಲ ದೇವರು ನೀನು ಹೆಂಡ್ತಿನ ಯಾವಾಗ ನೀನು ಗೌರವಿಸುವಲ್ಲೋ, ಪ್ರೀತಿಸಲ್ವೋ, ಸನ್ಮಾನಿಸಲ್ವೋ, ನೀನು ಏನು ಪ್ರಾರ್ಥನೆ ಮಾಡ್ತಾ ದೇವ್ರು ಕೇಳೋದಿಲ್ಲ, ಉತ್ತರ ಕೊಡೋದಿಲ್ಲ. ಖಂಡಿತವಾಗ ಅದು ನಾನು ಹೇಳಿದಲ್ಲ, ಬೈಬಲ್ ಹೇಳ್ತಾ ಇದ್ದೆ. ಅಯ್ಯೋ ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಉಪವಾಸ ಮಾಡಿದ್ರು, ಏನು ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಕಾರಣ ನಿನ್ನ ಹೆಂಡ್ತಿನೇ ನೀನು ಪ್ರೀತಿಸ್ತಾ ಇಲ್ಲ, ನಿನ್ನ ಹೆಂಡ್ತಿನೇ ನೀನು ಸನ್ಮಾನಿಸ್ತಾ ಇಲ್ಲ. ಇನ್ನು ದೇವರು ಎಲ್ಲಿ ಪ್ರೀತಿಸ್ತಾನೆ? ಎಲ್ಲಿ ನಿನ್ಗೆ ಒಂದು ಗೌರವ ದೇವರು ಕೊಡ್ತಾನೆ? ಆದ್ರಿಂದ ಪ್ರಿಯ ನನ್ನ ಸಹೋದರ ಹಾಗೆ ಸ್ತ್ರೀ ಕೂಡ ಏನ್ ಮಾಡ್ಬೇಕಂದ್ರೆ, ಹೆಂಡತಿಯು ಗಂಡನನ್ನು ಬಿಟ್ಟು ಬಿಡಬಾರದು. ಅಂದ್ರೆ ಯಾವುದೇ ಕಾರಣ ಬಿಟ್ಟು ಕೊಡಬಾರದು. ಒಂದ್ ಸಾರಿ ನಾನು ಈ ಗೋರಿಬಿಲ್ ಬಂದಾಗ ಹೊಸದ್ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಟಿವಿ ಅದು ಇದು ಎಲ್ಲ ಇತ್ತಾ ಇತ್ತು. ಸ್ವಲ್ಪ ಎಲ್ಲ ಏನೋ ಟಿವಿ ನೋಡೋದು ಇಲ್ಲ ಏನೋ ಒಂದು ಕಾರ್ಯಗಳು ಬೇಜಾರಿಗೆ. ಈ ಹೊಸದಾಗಿ ಬಂದಿದ್ದು ಯಾರು ಪರಿಚಯ ಇಲ್ಲ, ಮನೆಯಲ್ಲಿ ಟಿವಿ ಇಲ್ಲ, ಕೇಬಲ್ ಕಲೆಕ್ಷನ್ ಕೊಡಕ್ ಹೋದ್ರೆ ಅವನು ಎಲ್ಲೋ ತುಂಬಾ ದೂರ ಇದೆ, ಕೇಬಲ್ ಕಲೆಕ್ಷನ್ ಕೊಡಕ್ಕಾಗಲ್ಲ. ಆ ವೈರೆಲ್ಲ ನೀನ್ ತಂದು ಕೊಟ್ರೆ ನಾನು ಹಾಕೊಡ್ತೀನಿ ಅಂತಾನೆ. ನಾ ವೈರೆಲ್ಲ ನಾನು ತಂದ್ಕೊಡಕ್ಕೆ ಎಷ್ಟು 3,000 ಎಷ್ಟು ಆಗುತ್ತಂತ. ನಾವು ಆ ಮನೇಲಿ ಎಷ್ಟು ವರ್ಷ ಇರ್ತೀವೋ ಆಮೇಲೆ ವೈರ್ ಬಿಚ್ಕೊಂಡು ಹೋಗಿ ನಾವೇನ್ ಮಾಡೋದು? ಹಾಗಾಗಿ ಅದ್ಯಾವುದೋ ಒಂದು ಸಿನಿಮಾ ಬಂದಿತ್ತು, ಸಿನಿಮಾಗೆ ಹೋಗ್ಬಿಟ್ಟೆ. ಇನ್ನೊಬ್ಬ ಪಾಸ್ಟ್ರು ಅವ್ರ ಮಗನು ಬಂದಿದ್ದಾನೆ ಪಿಕ್ಚರ್ಗೆ. ನಾನು ಯಾರನ್ನೂ ನೋಡ್ಲಿಲ್ಲ, ನನ್ಗೆ ಯಾರು ಪರಿಚಯ ಇಲ್ಲ, ನಾನು ಪಾಡ್ಗೆ ಹೋಗಿ ನಾನು ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಕುತ್ಕೊಂಡಿದ್ದೀನಿ. ಅವ್ರ ಮಗ ಅಪ್ಪ ಆ ಲೂಕಾಸ್ ಸರ್ ಸಿನಿಮಾಗೆ ಬಂದಿದ್ದಾನೆ ಅಂತ ಹೇಳಿದ್ದಾರೆ. ಅವರು ನನಗೆ ಫೋನ್ ಮಾಡ್ತಾ ಇದ್ದಾರೆ, ನಾನು ಫೋನ್ ಬರ್ತಾ ಇದ್ದು, ನಾನು ಫೋನ್ ತೆಗ್ದಿಲ್ಲ. ಯಾಕಂದ್ರೆ ನಾನು ಸಿನಿಮಾದಲ್ಲಿದ್ದೀನಿ. ಒಂದ್ ವೇಳೆ ಕರೆದ್ರೆ ಹೊರಡೋಗ್ಬೇಕಾಗುತ್ತೆ. ಹಾಗಾಗಿ ಮನೇಲಿ ಇದ್ದು ಬೋರ್ ಆಗ್ಬಿಟ್ಟಿದೆ, ಇರಕ್ಕಾಗ್ತಾ ಇಲ್ಲ. ಅವಾಗ ಆ ಸಿನಿಮಾ ಯಾವುದೋ ಶಿವಾಜಿ ಏನೋ ರಜನಿಕಾಂತ್, ಆ ಸಿನಿಮಾ ನೋಡಿ ಕೂಡ 2 ಮೆಸೇಜ್ ಮಾಡಿದ್ದೀನಿ. ಆ ಸಿನಿಮಾ ನೋಡಿ 2 ಮೆಸೇಜ್ ಬರೆದಿದ್ದೀನಿ, ಪ್ರಸಂಗ ಮಾಡಿದ್ದೀನಿ. ಯಾವ ಸಿನಿಮಾದಲ್ಲಿ ಅನೇಕ ಸಾರಿ ಸಿನಿಮಾಗಳಲ್ಲಿ ಒಳ್ಳೆ ಅಂಶಗಳಿದೆ, ಅದನ್ನು ತಗೊಳ್ಬೇಕು, ಕೆಟ್ಟದನ್ನು ಬಿಟ್ಟು ಬಿಡಬೇಕು. ಹಾಗಾಗಿ ನಾ ಟಿವಿನ ನೋಡಬಾರ್ದು ಅಂತ ನಾನು ಹೇಳಲ್ಲ. ಟಿವಿಯಲ್ಲಿ ಯಾವ್ದು ಒಳ್ಳೇದಿದೆ ಅದು ಮಾತ್ರ ನೋಡ್ಬೇಕು. ದೇವ್ರ ವಾಕ್ಯ ಬರ್ತದೆ, ಇಲ್ಲ ಸೆಕ್ಯುಲರ್ ಕೆಲವು ವಿಷಯಗಳು ಒಳ್ಳೆ ಕಾರ್ಯಗಳಿರ್ತವೆ, ಪ್ರೋಗ್ರಾಮ್ಸ್, ಅವೆಲ್ಲ ನಾವು ಕೇಳ್ಬೋದು, ನೋಡ್ಬೋದು. ಆದ್ರೆ ಯಾವ್ಯಾವನೋ ನೋಡಿದ್ರೆ ಅದು ದೇವ್ರ ವಿರುದ್ಧವಾಗಿರ್ತದೆ. ಆದ್ರಿಂದ ಅಲ್ಲೇನಾಗುತ್ತಂದ್ರೆ ಆ ವ್ಯಕ್ತಿಯ ಪಾಸ್ಟರ್ ಹೋಗಿ ಸೀದಾ ನಮ್ಮ ಮನೆಗೆ ಹೋಗಿದ್ದಾನೆ. ನಿಮ್ಮ ಯಜಮಾನ್ ಎಲ್ಲಿದ್ದಾನಮ್ಮ? ಎಲ್ಲೋದ್ನಮ್ಮ? ಸರ್ ಎಲ್ಲೋ ಆಚೆ ಹೋಗಿದ್ದಾರೆ ಸರ್. ಹಂಗಲ್ಲಮ್ಮ, ನಿಮ್ಮ ಯಜಮಾನ್ ಎಲ್ಲೋ ಇದ್ದಾನೆ, ನಿಮ್ಗೆ ಗೊತ್ತಾ? ಹಾಗೆ ನಮ್ಮ ಯಜಮಾನ್ರು ಏನಂತ ನನ್ಗೆ ಗೊತ್ತು. 15 ವರ್ಷ ಆಯ್ತು ನಮ್ಮ ಮದುವೆಯಾಗಿ. 15 ವರ್ಷದಿಂದ ನಮ್ಮ ಯಜಮಾನ ಜೊತೆ ಸಂಹಾರ ಮಾಡಿದ್ದೀನಿ. ನಮ್ಮ ಯಜಮಾನ್ರು ಏನಂತ ನಮ್ಗೆ ಗೊತ್ತು ಸರ್, ನೀವೇನು ಹೇಳ್ಬೇಡ್ರಿ ಇನ್ನು ಮುಂದಕ್ಕೆ, ಅಷ್ಟೇ ಬಾಯಿ ಮುಚ್ಚಿಸ್ಬಿಟ್ಟು ಸರಿ ಆಯ್ತಮ್ಮ ಅಂತ ಅವ್ರು ವಾಪಸ್ ಹೋಗಿದ್ದಾರೆ. ಹಾಗೆ ಅನೇಕರು ಏನ್ ಮಾಡ್ತಾರೆ, ಗಂಡ ಹೆಂಡತಿ ಮಧ್ಯದಲ್ಲಿ ಕೂಡ ಫಿಟ್ಟಿಂಗ್ ಇಟ್ಟು ದೂರ ಮಾಡಕ್ ನೋಡ್ತಾರೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಹೌದಾ ನನ್ ಗಂಡ ಹಂಗ ಮಾಡ್ದ ಬರ್ಲೆ ಅವನು ಪರ್ಕೆ ತಗೊಂಡು ಹಾಕ್ತೀನಿ, ಹಾಗೆ ಹೀಗೆ ಕೆಲವರು ಮಾತಾಡೋದುಂಟು. ಆದ್ರೆ ಆ ಮಾತುಗಳು ಬಿಟ್ಟು ಏನ್ ಮಾಡ್ಬೇಕು, ಗಂಡನನ್ನ ಬಿಟ್ಕೊಡ್ಬಾರ್ದು. ಇನ್ನೊಬ್ಬರ ಕೈ ಕೆಳಗೆ ಸಾರ್ ನಮ್ಮ ಯಜಮಾನ್ರು ಏನ್ ನನ್ಗೆ ಗೊತ್ತು ಸಾರ್, ನೀವೇನು ಹೇಳಕ್ ಬರ್ಬೇಡ್ರಿ. ಅಣ್ಣ ನಮ್ಮ ಯಜಮಾನ್ರು ಏನ್ ಗೊತ್ತು ಸಾರ್, ನೀವೇನು ಹೇಳಕ್ ಬರ್ಬೇಡ್ರಿ. ನಾವು ಮದುವೆ ಆದ್ರಿಂದ ನಾವೇನಂತ ಗೊತ್ತ ಅಂದ್ರೆ ಆತನ ತಪ್ಪಿಗಸ್ತನಾಗಿದ್ರು, ಆತನು ಬೇರೆ ರೀತಿಯಲ್ಲಿ ಜೀವಿಸ್ತಾ ಇದ್ರು, ನಿನ್ಗೆ ಗೊತ್ತಿದ್ರು. ಇನ್ನೊಬ್ಬನ ಕೈ ಕೆಳಗೆ ನಿನ್ನ ಯಜಮಾನ್ ನೀನ್ ಕಂಡಮ್ ಮಾಡಬಾರ್ದು, ಇನ್ನೊಬ್ಬರ ಕೈ ಕೆಳಗೆ ನಿನ್ನ ಹೆಂಡತಿ ನೀನ್ ಕಂಡಮ್ ಮಾಡಿ ಮಾತಾಡಬಾರ್ದು. ಅಂದ್ರೆ ನೀನು ಬಿಟ್ಕೊಟ್ಟಂಗಾಯ್ತು, ನಿನ್ನ ಅರ್ಧಾಂಗಿ ನೀನ್ ಬಿಟ್ಕೊಟ್ಟಂಗಾಯ್ತು.
ನಿನ್ನ ಹೆಂಡತಿಯನ್ನು ನೀನು ಬಿಟ್ಕೊಟ್ಟಾಗ ಆಗುತ್ತೆ. ಹಾಗಾಗಿ ಪುರುಷನು ಹೆಂಡತಿಯನ್ನು ಸನ್ಮಾನಿಸಬೇಕು, ಗಂಡನು ಹೆಂಡತಿ ಗಂಡನ ಯಾವುದೇ ಕಾರಣಕ್ಕೂ ಇನ್ನೊಬ್ರು ಬಾಯಿಗೆ ಬಿಟ್ಕೊಡ್ಬಾರ್ದು, ಇನ್ನೊಬ್ರಿಗೆ ಅಧೀನ ಮಾಡಬಾರ್ದು. ಹೌದಣ್ಣ, ನಾನು ಮಾತಾಡ್ಕೊಳ್ತೀನ, ಇನ್ನು ಮುಂದಕ್ಕೆ ಏನು ಹೇಳ್ಬೇಡಣ, ನಮ್ಮ ಯಜಮಾನರು ಏನು ತಮ್ಗೆ ಗೊತ್ತು, ಮುಂದಕ್ಕೆ ಏನೋ ಮತ್ತೇನಣ್ಣ ಹೇಳೋಣ ಅಂದ್ರೆ ಇನ್ನೂ ಅಷ್ಟು ಅವ್ರು ಕಲ್ಪಿತ ಮಾಡಿ ಹೇಳಕ್ಕೆ ಬರ್ತಾರೆ. ಅವಾಗ ಕುಟುಂಬದಲ್ಲಿ ವೈಮನಸ್ಸ, ನಮ್ಮ ಯಜಮಾನ್ ಹಿಂಗೆ ಮಾಡ್ಬಿಟ್ನಾ, ನನ್ನ ಯಜಮಾನ್ ಹಿಂಗೆ ಮಾಡ್ಬಿಟ್, ನನ್ನ ಹೆಂಡತಿ ಹಿಂಗೆ ಮಾಡ್ಬಿಟ್ಲಾ ಅಂತ ಆ ಕೊರಗುತ್ತಾನೆ ಇರ್ತದೆ. ಒಂದು ಸಾರಿ ನನ್ನ ಜೀವಿತದಲ್ಲಿ ಇದಾಯ್ತು. ಏನಾಯ್ತು ಅಂದ್ರೆ ಯಾರೋ ಒಬ್ರು ಏನೋ ನನಗೆ ನಮ್ಮ ಹೆಂಡತಿ ಮೇಲೆ ಚಾಡಿ ಹೇಳ್ಬಿಟ್ರು. ನನಗೆ ಆ ಮನಸ್ಸಲ್ಲಿ ಕೊರಗಿದೆ. ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ, ಏನೋ ಅಪ್ಪ ಅಮ್ಮ ಊರಿಂದ ಬಂದ. ನಂದು ಒಂದು ಥಿಯರಿ ಇದೆ, ಏನಂದ್ರೆ ಯಾರ ಮುಂದೆ ನನ್ನ ಹೆಂಡತಿ ನಾನು ಬೈಯಲ್ಲ. ಮದುವೆ ಆಗೋ ತನಕ, ಮದುವೆ ಆಗೋ ತನಕ ಮಕ್ಕಳ ಮುಂದೆ ಕೂಡ ನಾನು ಬೈತಾ ಇರ್ಲಿಲ್ಲ, ಹೊಡಿತಾ ಇರ್ಲಿಲ್ಲ. ಆ ಕೋಪ ನನ್ಗಿದೆ. ಅಪ್ಪ ಅಮ್ಮ ಊರಿಗೆ ಹೋಗ್ತಾ ಇಲ್ಲ, ಒಂದು ವಾರ ಕಾದಿದ್ದೀನಿ. ಒಂದು ವಾರ ಕಾದಾದ ನಂತರ ಅವ್ರ ಅಪ್ಪ ಅಮ್ಮ ಊರಿಗೆ ಹೋಗಬೇಕು, ನಮ್ಮ ಅತ್ತೆ ಮನೆಗೆ ಹೋದ್ರೆ ಅವ್ರು ತಗೊಂಡು ತಗೊಂಡು ಸರ್ರಾಗಿ ಬಿಟ್ಟೆ. ಅಯ್ಯೋ ಅಂತ ಅವ ಯಾರೋ ಪಕ್ಕದ ಮನೆಯವ್ರು ಬಂದ್ಬಿಟ್ಟು ಆ ಶಬ್ದ ಕೇಳಿ. ಅಂದ್ರೆ ಈ ರೀತಿ ಮಾತು ಕೇಳಿದ್ರೆ ಏನಾಗುತ್ತೆ, ಅದು ಒಳಗೇ ಇರ್ತದೆ. ಆ ಮಾತು ಕೇಳದೆ ಇದ್ರೆ ಮನಸ್ಸು ಫ್ರೀ ಆಗಿರುತ್ತೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಹೆಂಡತಿ ಆಗ್ಲಿ ಗಂಡನಾಗ್ಲಿ ಮೂರನೇ ಅವ್ರಿಗೆ ಅವಕಾಶ ಕೊಡಬಾರ್ದು. ಗಂಡನ ಬಗ್ಗೆ ಹೆಂಡತಿಗೆ ಹೇಳೋಕ್ ಬರೋದ್ರೆ, ಹಣ ನಮ್ಮ ಯಜಮಾನ ಗೊತ್ತಾನ, ಹೆಂಡತಿ ವಿಷಯದಲ್ಲಿ ನನ್ನ ಹೆಂಡತಿ ಏನಂತ ನನ್ಗೆ ಗೊತ್ತು, ನೀವು ಮುಂದಕ್ಕೆ ಏನು ಹೇಳ್ಬೇಡ್ರಿ. ಹೇಳಿದ್ರೆ ಏನಾಗುತ್ತೆ, ಆ ಮನಸ್ಸಲ್ಲಿ ಕೊರಗಂಗೆ ಇರ್ತದೆ. ಆದ್ರೆ ಪ್ರೇರೆ, ನಾವು ಗಂಡ ಹೆಂಡತಿ ಅಂತದವರು ಒಂದು ಕುಟುಂಬ, ದೇವ್ರು ಏರ್ಪಡಿಸಿದ ಕುಟುಂಬ. ಆ ಕುಟುಂಬ ಏನಾಗಿರ್ಬೇಕಂದ್ರೆ ದೇವ್ರಿಗೆ ಇದೇರಾಗಿರ್ಬೇಕು. 5ನೇ ಪಾಯಿಂಟ್ ನಾವು ನೋಡುವಾಗ, ಗಂಡನು ಹೆಂಡತಿಗೆ ದ್ರೋಹ ಬಗೆಯಬಾರದು. ಗಂಡನು ಹೆಂಡತಿಗೆ ದ್ರೋಹ ಬರೆಯಬಾರದು. ಮಲಾಕಿಯಲ್ಲಿ ನಾವು ನೋಡ್ತೇವೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಏನ್ ಹೇಳ್ತದೆ ಅಂದ್ರೆ, ಮಲಾಕಿ 2ನೇ ಅಧ್ಯಾಯ 15ನೇ ವಚನ, ಪರಮಾತ್ಮಾಂಶನಾದ ಯಾವನು ಹೀಗೆ ಮಾಡಲಿಲ್ಲ. ಆ ಪ್ರಸಿದ್ಧನೊಬ್ಬನು ಏಕೆ ಇಂಥ ಕೃತ್ಯ ಮಾಡಿದನು? ದೇವರ ವರವಾದ ಸಂತಾನವನ್ನು ಹಾರೈಸಿ ಹೀಗಿರಲು ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ. ಯಾವನು ತನ್ನ ಯೌವನದ ಪತ್ನಿಗೆ ದ್ರೋಹ ಮಾಡದಿರಲಿ. ಯಾವನು ತನ್ನ ಹೆಂಡತಿಗೆ ಯೌವನದ ಹೆಂಡತಿಗೆ ದ್ರೋಹ ಬಗೆದಿರಲಿ. ಇದು ಗಂಡ ಹೆಂಡತಿ ಪರ್ಸನಲ್ ಮ್ಯಾಟರ್. ಯಾವುದೇ ಕಾರಣಕ್ಕೂ ಪುರುಷನಾದಂಥವನು ತನ್ನ ತಂದೆ ತಾಯಿನ, ಕುಟುಂಬನ ಎಲ್ಲರ ಬಿಟ್ಟು, ಎಲ್ಲ ಸ್ನೇಹಿತರ ಬಿಟ್ಟು, ಊರು ಬಿಟ್ಟು, ನಿನ್ನನ್ನೇ ನಂಬಿ ನೀನೇ ಸರ್ವಸ್ವ ಅಂತ ಬಂದಾಗ ನೀವೇನ್ ಮಾಡ್ಬೇಕು, ನಿನ್ನ ಹೆಂಡತಿಗೆ ಯಾವುದೇ ಕಾರಣಕ್ಕೂ ದ್ರೋಹ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ದ್ರೋಹ ಮಾಡಬಾರ್ದು. ಅದು ದೇವರ ಹತ್ರ ಲೆಕ್ಕ ಬಂದ್ಬಿಡ್ತದೆ. ಹಾಗಾಗಿ ಒಂದು ವೇಳೆ ಇದ್ರೆ ಇವತ್ತಿಗೆ ಅದೆಲ್ಲ ಲಾಸ್ಟ್ ಮಾಡಿಕೊಂಡು ಇನ್ನು ಮುಂದೆ ನಿನ್ನ ಹೆಂಡತಿನ ಹೆಚ್ಚಾಗಿ ಚೆನ್ನಾಗಿ ಪ್ರೀತಿ ಮಾಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅದೇ ಸ್ತ್ರೀ ವಿಷಯದಲ್ಲಿ ಕೂಡ ನಾವು ನೋಡ್ತೇವೆ. 5ನೇ ಪಾಯಿಂಟ್ ಏನಂದ್ರೆ, ಹೆಂಡತಿಯು ಗಂಡನಿಗೆ ಬದ್ಧಳಾಗಿರ್ಬೇಕು. ಅಂದ್ರೆ ಗಂಡನ ಗೆರೆ ದಾಟಬಾರ್ದು. ಗಂಡಗೆ ಗೆರೆ ಎಳ್ದಿದ್ದೀನಿ, ಈ ಗೆರೆಯನ್ನ ದಾಟಬಾರ್ದು. ಅಂದ್ರೆ ಬದ್ಧಳಾಗಿರ್ಬೇಕು. 1ನೇ ಕೊರಿಂಥ 7ನೇ ಅಧ್ಯಾಯ 39ನೇ ವಚನ ಏನ್ ಹೇಳುತ್ತೆ? 1ನೇ ಕೊರಿಂಥ 7ನೇ ಅಧ್ಯಾಯ 39ನೇ ವಚನ, ತನ್ನ ಗಂಡನನ್ನು ಜೀವನದಿಂದಿರುವ ತನಕ ಅವನಿಗೆ ಬದ್ಧಳಾಗಿದ್ದಾಳೆ. ಗಂಡನು ಸತ್ತಿದ್ದರೆ ಆಕೆಯು ಬೇಕಾದವನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಸ್ವತಂತ್ರರಾಗಿದ್ದಾಳೆ. ನೋಡ್ರಿ, ಮುತ್ತೈದೆ ಅಂತ ನೋಡ್ರಿ. ಈ ಒಂದು ಪದ ಬೈಬಲ್ ನಲ್ಲಿ 2 ಕಡೆ ಬರ್ದಿದೆ. ಒಂದು ಹಳೆ ಒಡಂಬಡಿಕೆಯಲ್ಲಿ, ಒಂದು ಹೊಸ ಒಡಂಬಡಿಕೆ. ಮುತ್ತೈದೆ ಅಂದ್ರೆ ಒಂದು ಪ್ರತ್ಯೇಕ ಒಂದು ಸ್ಥಾನ. ಪುರುಷನು ಗಂಡನಿದ್ರೆ ಮಾತ್ರ ಮುತ್ತೈದೆ ಅಂತಾನೆ. ಗಂಡನಿಲ್ಲ ಅಂದ್ರೆ ಆಕೆಯನ್ನು ಮುತ್ತೈದೆ ಅನ್ನೋಕ ಅವಕಾಶನೇ ಇಲ್ಲ. ಅದಕ್ಕೊಂದು ಪ್ರತ್ಯೇಕ ಒಂದು ಗೌರವ ಇದೆ. ಮುತ್ತೈದೆ ಅನ್ನೋದಕ್ಕೆ ಒಂದು ಪ್ರತ್ಯೇಕವಾದ ಗೌರವ ಇದೆ ಹೆಣ್ಣು ಮಕ್ಕಳಿಗೆ. ಹಾಗಾಗಿ ಪ್ರೇರೆ ಏನಾಗಿದೆ ಅಂದ್ರೆ, ದೇವರು ಈ ಒಂದು ಬಿರುದು ನಿಮ್ಗೆ ಕೊಟ್ಟಿರುವಾಗ ನೀವೇನೋ ಮಾಡ್ಬೇಕು, ಆ ಒಂದು ಬಿರುದನ್ನು ನೀವು ಉಳಿಸ್ಕೊಳ್ಬೇಕು. ಏನ್ ಹೇಳ್ತಾನೆ, ಮುತ್ತೈದೆ ತನ್ನ ಗಂಡನ ಜೀವದಿಂದಿರುವ ತನಕ ಅವನಿಗೆ ಬದ್ಧಳಾಗಿರ್ಬೇಕು. ಗಂಡನ ಬಿಟ್ಟು ಯಾರನ್ನ ನೋಡ್ಲೇಬಾರ್ದು.
ಯಾವುದೇ ಕಾರಣಕ್ಕೂ ಅವನು ಎಂತ ಒಂದು ವಂಚಿಸುವ ರೀತಿಯಲ್ಲಿ ಎಷ್ಟೋ ವಿಧಗಳಲ್ಲಿ ಆಸೆ ಆಕಾಂಕ್ಷೆಗಳು ತೋರಿಸ್ತಾರೆ. ಬೇರೆ ಬೇರೆ ವಿಧವಾಗಿ ಸೈತಾನ್ ಏನ್ ಮಾಡ್ತಾನೆ, ಮೋಸಗೊಳಿಸೋದಕ್ಕೆ ಅನೇಕ ವಿಷಯಗಳಲ್ಲಿ ಅವ್ರನ್ನ ಹಾನಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ಏನಾಗಿ ಮುತ್ತೈದಂದ್ರೆ ಆ ಒಬ್ಬ ಪುರುಷನಿಗೆ ಒಂದು ಅಧೀನಲಾಗಿ ಬದ್ಧಳಾಗಿ ಅವರೊಬ್ಬರು ಒಂದೇ ಶರೀರವಾಗಿ ಜೀವಿಸುವ ಒಂದು ಭಾಗ್ಯ, ಒಂದು ಮುತ್ತೈದೆ ಅನ್ನೋ ಭಾಗ್ಯ. ಆ ಗಂಡ ಇಲ್ಲಂದ್ರೆ ಏನ್ ಹೇಳ್ತಾರೆ? ಗಂಡ ಇಲ್ಲಂದ್ರೆ ಏನ್ ಹೇಳ್ತಾರೆ? ವಿಧವೆ, ವಿಧವೆ ಅಂತಾರೆ. ಆ ವಿಧವೆಗೂ ಮುತ್ತೈದೆಗೂ ಎಷ್ಟು ಡಿಫ್ರೆಂಟ್ ಇದೆ ನೋಡ್ರಿ. ಅವನು ಒಳ್ಳೆಯವನು ಕೆಟ್ಟವನು, ಅವನು ಎಂಥವನು? ಹೆಂಡತಿ ಆದಂಥವಳು ಗಂಡನಿಗೆ ಬದ್ಧಳಾಗಿರ್ಬೇಕು. ಅವನನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಆಲೋಚನೆಗಳು ಅವರ ಜೀವಿತದಲ್ಲಿ, ಅವರ ಹೃದಯದಲ್ಲಿ ಬರಬಾರ್ದು. ಆಗ ದೇವ್ರೇನ್ ಮಾಡ್ತಾನೆ, ಮೆಚ್ತಾನೆ. ಆಗ ದೇವ್ರೇನ್ ಮಾಡ್ತಾನೆ, ಅವ್ರನ್ನ ಆಶೀರ್ವಾದ. ಒಂದ್ ವೇಳೆ ಅವ್ನು ಸತ್ತೋಗಿದ್ದಾನ, ನಿನ್ಗಿಷ್ಟ ಚಿಂತೆ ಇಲ್ಲ, ಮದುವೆ ಮಾಡು. ಅವ್ನು ಸತ್ತೋಗಿದ್ದು ನೀನು ಯೌವನಸ್ಥಳಾಗಿದ್ರೆ, ನಿನ್ಗೆ ಇನ್ನೂ ಶಾರೀರಿಕ ಇಚ್ಛೆಗಳು ಇದೆ ಅಂದ್ರೆ ನೀನು ಮದುವೆ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅವನು ಬದುಕಿದ್ದಾನಂದ್ರೆ ಅವನು ಎಂಥವನು ಆಗಿದ್ರು ಕೂಡ ಅವನಿಗೆ ನೀನು ಬದಲಾಗಿರ್ಬೇಕು. ಒಂದು ಸ್ತ್ರೀ, ಒಬ್ಬ ಪಾಸ್ಟ್ ಹೆಂಡತಿ ಹೀಗೆ ಆಗೋಯ್ತು. ಆತನಿಗೆ ಸ್ವಲ್ಪ ಹಲ್ಲು ಬಿತ್ತು, ಆ ಸ್ವಲ್ಪ ಬಾಯಲ್ಲಿ ವಾಸನೆ ಬರ್ತಾ ಇತ್ತು. ಆ ಸ್ತ್ರೀ ತನ್ನ ಗಂಡನ ಸೇರಿಸ್ಕೊಳ್ತಾ ಇರ್ಲಿಲ್ಲ. ಆತನು ಯಾವಾಗ ಕೊನೆಗೆ ಆತನು ಸತ್ತೋಗ್ಬಿಟ್ಟ. ನನ್ನ ಹೆಂಡತಿ ನಾನು ಪ್ರೀತಿ ಮಾಡಲ್ಲ, ನನ್ನ ಹೆಂಡತಿಗೆ ನಾನು ಶರಣಾಗಲ್ಲ. ತುಂಬಾ ಒಳ್ಳೆ ಮನುಷ್ಯ ಅಂದ್ರೆ ಒಳ್ಳೆ ಮನುಷ್ಯ. ಆತನ ಬದುಕಿರುವಾಗ ತನಕ ಗಂಡನ ಆತನ ಲೆಕ್ಕನೇ ಇರ್ಲಿಲ್ಲ. ಆತನ ಸತ್ತೋದ್ಮೇಲೆ ಗಂಡನ ಬೆಲೆ ಏನು ಅಂತ ಗೊತ್ತಾಯ್ತು. ಅವಾಗ ಎಷ್ಟೋ ಬಾಧೆ ಪಡ್ತಾಳೆ. ಈಗೂ ಇದ್ದಾಳೆ, ಎಷ್ಟೋ ಬಾಧೆ ಪಡ್ತಾಳೆ. ಏನ್ ಪ್ರಯೋಜನ ಏನು? ವಿಧವೆ ಮುತ್ತೈದೆ ಅನ್ನಕ್ಕಾಗುತ್ತಾ? ತಾಳಿ ತೆಗಿಯಲ್ಲ, ಕಾಲುಂಗ್ರ ತೆಗಿಯಲ್ಲ, ಯಾವುದು ತೆಗೆದೆ ಹೋಗು, ಅದು ಬೇಡ. ಆದ್ರೆ ನಿನ್ನ ಜನ ಏನಂತಾರೆ? ವಿಧವೆ ಅಂತಾರೆ, ಮುತ್ತೈದನಲ್ಲ. ಅದಕ್ಕೆ ಮುತ್ತೈದಂತವಳು ಗಂಡನ ಅವನು ಎಂತ ಬಲಹೀನನಾದ್ರು, ಯಾವ ಕೆಲ್ಸಕ್ಕೆ ಬಾರ್ದವನಾಗಿದ್ರು ಅವನಿಗೆ ಸರೆಂಡರ್ ಆಗಿರ್ಬೇಕು. ಸರೆಂಡರ್ ಆಗಿದ್ರೆ ದೇವ್ರು ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಹಾಗಾಗಿ 6ನೇ ಪಾಯಿಂಟ್ ನಾವು ನೋಡುವಾಗ ಗಂಡನು ಹೆಂಡತಿಗೆ ನಿಷ್ಠೂರವಾಗಿರಬಾರ್ದು, ನಿಷ್ಠೂರ ಮಾಡಬಾರ್ದು. ಕೊಲೊಸ್ಸೆ 3:19 ಏನ್ ಹೇಳ್ತದೆ? ಕೊನೆ ಆಗಲೇ ನಾವು ಸ್ಟಾರ್ಟಿಂಗ್ ಅಲ್ಲೇ ಓದಿದ್ವಿ. ಗಂಡನು, ಪುರುಷರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಅವರಿಗೆ ನಿಷ್ಠೂರವಾಗಿರಬೇಡಿರಿ. ಅಂದ್ರೆ ಅವ್ರಿಗೆ ನಿಷ್ಠೂರವಾಗಿರ್ಬೇಡ್ರಿ ಅಂದ್ರೆ ನೀವಿಲ್ಲ ಸಲದ ಕಾರ್ಯಗಳೆಲ್ಲ ಹೆಂಡತಿ ಮುಂದೆ ಮಾಡ್ತಾರೆ. ಎಂತ ಹೆಂಡತಿ ಆದ್ರೆ ನೋಡ್ಕೊಂಡಿರ್ತಾರೆ, ಎಂತ ಸ್ತ್ರೀ ಆದ್ರೆ ನೋಡ್ಕೊಂಡಿರ್ತಾರೆ. ಯಾವ ಪುರುಷನಾಗ್ಲಿ ಹೆಂಡತಿಗೆ ಇಷ್ಟವಿಲ್ಲದ ಕಾರ್ಯಗಳು ಮಾಡ್ತಾ ಇದ್ರೆ ಅವಾಗ ಏನಾಗ್ತದೆ? ಆಕೆ ಹೃದಯದಲ್ಲಿ ಆಕೆಗೂ ಒಂದು ಮನಸ್ಸಿರುತ್ತೆ, ಆಕೆಗೂ ಒಂದು ಹೃದಯ ಇರ್ತದೆ, ಆಕೆಗೂ ಒಂದು ನೋವಾಗ್ತದೆ, ಆಕೆಗೂ ಒಂದು ದುಃಖ ಆಗ್ತದೆ. ಏನಾಗ್ತದೆ? ಛೇ, ಇವನ ಒಬ್ಬ ಗಂಡಸ ಅನ್ನೋ ಮಟ್ಟಕ್ಕೆ ಹೆಂಗಸರು ಹೃದಯದಲ್ಲಿ ಆ ಮನಸ್ಸು ಬಂದ್ಬಿಟ್ರೆ ಆಮೇಲೆ ನಿನಗೆ ಗಂಡನಾದಂಥವನಿಗೆ ಬೆಲೆ ಇರೋದಿಲ್ಲ. ನಿನ್ನ ಹೆಂಡತಿಗೆ ನಿಷ್ಠೂರವಾಗಿರ್ಬೇಡ ಅಂತ ಹೇಳ್ತಾರೆ ಸತ್ಯವೇದ. ಹಾಗಾಗಿ ಹೆಂಡತಿಗೆ ಯಾವುದೇ ಕಾರಣಕ್ಕೂ ಏನು ಸಲ್ಲಿಸಬೇಕು ಎಲ್ಲ ಸಲ್ಲಿಸುತ್ತಾ, ಪ್ರೀತಿಸ್ತಾ, ಐಕ್ಯವಾಗಿ ಅನ್ಯೋನ್ಯತವಾಗಿ ಜೀವಿಸುವಾಗ ಆ ಸ್ತ್ರೀ ಏನ್ ಮಾಡ್ತಾರೆ? ಅವನಿಗೆಲ್ಲಾ ರೀತಿಯಲ್ಲಿ ನೋಡ್ಕೊಳ್ತಾಳೆ. ಹಾಗೆ ಹೆಂಡತಿ ಕೂಡ ಏನ್ ಮಾಡ್ಬೇಕಂದ್ರೆ, ಹೆಂಡತಿ ಗಂಡನನ್ನ ದೂಷಿಸಬಾರದು. ಹೆಂಡತಿ ಆದಂತವಳು ಗಂಡನನ್ನ ದೂಷಿಸಬಾರದು. ಯಾರು ಮಾಡಿದ್ರೆ ಹೇಳ್ರಿ? ಬೈಬಲ್ ಅಲ್ಲಿ ಒಬ್ಬ ಹೆಂಡತಿ ಗಂಡನ ದೂಷಿಸ್ತಾಳೆ. ಯೋಬನ ಹೆಂಡತಿ. ಥ್ಯಾಂಕ್ ಯು. ಯೋಬನ ಹೆಂಡತಿ ನೋಡಿ, 2ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡ್ರಿ. 2ನೇ ಅಧ್ಯಾಯ 9ನೇ ವಚನ ಏನ್ ಹೇಳ್ತದೆ? ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ? ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಏನಂತೆ? ದೇವರನ್ನು ದೂಷಿಸಿ ಇನ್ನೂ ನಿನ್ನ ಯಥಾರ್ಥವನ್ನು ಇನ್ನೂ ಬಿಡಲಿಲ್ಲವೋ? ದೇವರನ್ನು ದೂಷಿಸಿ ಸಾಯಿ ಅಂತ ಹೇಳಿ ದೂಷಣೆ ಮಾಡ್ತಾ ಇದ್ದಾರೆ. ಆ ಯೋಬನ ಹೆಂಡತಿಗೆ ಮಕ್ಕಳೆಷ್ಟು ಜನ ಗೊತ್ತಾ? 10 ಜನ ಮಕ್ಕಳು, 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು. 10 ಮಕ್ಕಳಂದ್ರೆ 2 ವರ್ಷಕ್ಕೊಂದು ಮಗು ಅಂದ್ರೆ 10 ಮಕ್ಕಳಿಗೆ ಎಷ್ಟಾಯ್ತು? 20 ವರ್ಷ ಜೀವನ ಮಾಡಿರ್ತಾರೆ. ಇನ್ನು ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಅವರು ಮದುವೆಗಳಾಗಿದೆ. ಅಲ್ಲಿಗೆ ಒಂದು 40-50 ವರ್ಷ ಅವ್ರ ಜೊತೆಯಲ್ಲಿ ಜೀವಿಸಿ
ದೇವರು ಆತನ ದೊಡ್ಡ ಐಶ್ವರ್ಯಂತನು, ತಿಂದು ಕುಡಿದು ಚೆನ್ನಾಗಿರಿ ಮಕ್ಕಳನ್ನೆತ್ತು ಸಾಕಿ ಬೆಳೆಸುವಾಗ ಎಲ್ಲ ಗಂಡನು ಬೇಕಾಗಿತ್ತು. ಅಲ್ಲಿ ರೋಗ ಬಂದ್ಬಿಡುತ್ತೆ. ದೇವರು ಹತ್ರ ಪರ್ಮಿಷನ್ ತಗೊಂಡು ಬಂದು ಸೈತಾನು ಯೋಬನಿಗೆ ರೋಗ ಕೊಡ್ತಾನೆ. ಆ ರೋಗ ಕೊಟ್ಟಾಗ ಆ ಕೀವು ರಕ್ತ ಸೋರ್ತಾ ಇದ್ರೆ, ಆತನ ಆ ನವೆಗೆ ಕೆರ್ಕೊಳ್ತಾ ಇದ್ರೆ, ಆ ಎಲ್ಲ ಕಾರ್ಯಗಳು ನೋಡಿ ಏನ್ ಮಾಡ್ತಾ ಇದ್ದಾಳೆ, ದೇವ್ರನ್ನ ದೂಷಿಸ್ತಾ ಗಂಡನ ದೂಷಿಸ್ತಾ ಇದೆ. ಅಂದ್ರೆ ಆತನ ಕೀವು ಬರ್ತಾ ಇದೆ, ರಕ್ತ ಬರ್ತಾ ಇದೆ, ನೊಣಗಳು ಬಂದು ಮೂಗ್ತಾ ಇದೆ. ಆ ವ್ಯಾಧಿ ಆ ಒಂದು ನೋವು ತಟ್ಕೊಳ್ಳಕ್ಕಾಗ್ದಾತನು ಹಿಂಸೆ ಪಡ್ತಾ ಇದ್ದ, ಮೈ ಮೇಲೆ ಬೂದಿ ಹಚ್ಕೊಂಡಿದ್ದಾನೆ, ಬೂದಿ ಹಾಕೊಂಡು ಕೆರ್ಕೊಳ್ತಾ ಇದ್ದಾನೆ. ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಪ್ರಿಯರೇ, ಆಕೆ ಬಂದು ಇನ್ನೂ ನಿನ್ನ ಯಥಾರ್ಥ ಬಿಡ್ಲಿಲ್ವಾ, ಆ ದೇವ್ರ ದೂಷಿಸಾಯಿ, ಆ ದೇವ್ರು ನಿನ್ ದೇವ್ರಾಗಿದ್ರೆ ಹಿಂಗೆಲ್ಲ ನೀನ್ ರೋಗ ಕೊಡ್ಬೇಕಾಯ್ತಾ? ನೋಡು, 30-40 ವರ್ಷ ಸಂಸಾರ ಮಾಡಿದಂತ ಒಬ್ಬ ಹೆಂಡತಿ ಆದಂತವಳು ಗಂಡನಿಗೆ ರೋಗ ಬಂದ್ರೆ ಬಿಡ್ತಾ ಇದ್ದಾಳೆ, ಬಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ, ಅಲ್ಲಿ ಅಲ್ಗಳಿತಾ ಇದ್ದಾಳೆ. ಆ ದೂಷಿಸಾಯ ದೇವ್ರನ್ನ, ಏನ್ ದೇವ್ರು, ಎತ್ತ ದೇವ್ರು, ಯಾವಾಗ್ಲೂ ದೇವ್ರು ಅಂತ ಹೇಳಿ ಕೊನೆಗೆ ಈ ರೋಗ ತಕೊಂಡ್ ಬಂದು ಆ ನೊಣಗಳು ಆ ನವೆಗೆ ಬೋಕಿ ತಗೊಂಡು ಕೆರ್ಕೊಳ್ತಾ ಇದ್ದಾರಂತೆ, ತಟ್ಕೊಳ್ಳಾರ್ದೆ ಅಂತ ರೋಗ ಬಂದ್ರು. ಆ ಸಂದರ್ಭದಲ್ಲಿ ಏನಾಗಿದೆ, ಹೆಂಡತಿ ಆದಂತವಳು ದೂಷಿಸ್ತಾ ಇದೆ. ಒಂದು ವೇಳೆ ನಿಮ್ಮ ಗಂಡಂದ್ರಿಗೆ ಆ ತರ ಒಂದು ವೇಳೆ ಸಮಸ್ಯೆಗಳು ಬಂದಾಗ ನೀವೇನ್ ಮಾಡಬಾರ್ದು, ದೂಷಿಸಬಾರ್ದು. ಅಷ್ಟು ವರ್ಷ ಸಂಸಾರ ಮಾಡಿದಾಗ ಒಂದು ಸಮಸ್ಯೆ ನಿಮ್ಮ ಗಂಡನ್ಗೇನೋ ಬಂದಿದೆ, ಸಮಸ್ಯೆ ಆಗಿದೆ, ತಪ್ಪು ಮಾಡಿಬಿಟ್ಟಿದ್ದಾನೆ, ಅವಾಗ ನೀವೇನ್ ಮಾಡ್ಬೇಕು, ದೂಷಿಸಬಾರ್ದು, ಅವನು ಪ್ರೀತಿಸಬೇಕು, ಅವನು ಲಾಲನೆ ಮಾಡಬೇಕು, ಪಾಲನೆ ಮಾಡಬೇಕು. ಯಾಕಂದ್ರೆ ಒಂದು ದಿನ ಅಲ್ಲ ಒಂದು ದಿವಸ ನೀವು ಜೊತೆಯಲ್ಲಿದ್ದಂಥವ್ರು, ಬದುಕಿದಂಥವ್ರು, ಬಾಳಿದವರು, ನೀವು ಒಂದೇ ಶರೀರವಾಗಿರುವಂತವ್ರು. ಆದ್ದರಿಂದ ಪ್ರಿಯ ನನ್ನ ಸಹೋದರರೇ, ಕೊನೆಯದಾಗಿ ನಾವು ನೋಡುವಾಗ ಗಂಡನು ವಿವೇಕದಿಂದ ಸಂಸಾರ ಮಾಡಬೇಕು. ಅಂದ್ರೆ ಜ್ಞಾನ ಬೇರೆ, ವಿವೇಕ ಬೇರೆ. ಈ ಸಣ್ಣ ಮಕ್ಕಳಿಗೆ ಜ್ಞಾನ ಇದೆ, ವಿವೇಕ ಇಲ್ಲ. ಯಾವ ರೀತಿ ಅಂದ್ರೆ, ಸಣ್ಣ ಮಕ್ಕಳು ನೋಡ್ರಿ, ಹಾವು ಬರ್ಲಿ ಹಾವು ಇಟ್ಕೊಂಡು ಬಿಡ್ತಾರೆ, ಇಲ್ಲ ಅವ್ರ ಏನೋ ಆಚೆ ಕುತ್ಕೊಂಡಿದ್ರೆ ಏನ್ ಮಾಡ್ತಾರೆ, 1-2 ಮಾಡಿ ಅವರೇ ಅದನ್ನೇ ಬೇಕಾದ್ರೆ ಕೈಯಲ್ಲಿ ಇಸ್ತಾ ಇರ್ತಾರೆ. ಅಂದ್ರೆ ಜ್ಞಾನ ಇದೆ, ತಿಳುವಳಿಕೆ ಇಲ್ಲ, ವಿವೇಕ ಇಲ್ಲ. ವಿವೇಕ ಅಂದ್ರೆ ಇದು ಬೆಂಕಿ, ಇದು ಮುಟ್ಟಬಾರ್ದು. ಸಣ್ಣ ಮಕ್ಳಿಗೆ ಏನ್ ಮಾಡ, ಬೆಂಕಿ ತೋರಿಸಿದ್ರೆ ಬೆಂಕಿನೂ ಮುಟ್ಕೊಳಕ್ ಹೋಗುತ್ತೆ, ಹಾವು ಬರಲ್ಲ ಅವನು ಇಟ್ಕೊಳಕ್ ಹೋಗುತ್ತೆ, ಇನ್ನೇನೇ ಸಿಕ್ಲಿ ಎಲ್ಲರನ್ನೂ ಇಟ್ಕೊಳಕ್ ಹೋಗುತ್ತೆ. ಆದ್ರೆ ವಿವೇಕ ಅಂದ್ರೆ ತಿಳುವಳಿಕೆ ಇರೋಂಥವ್ರು, ಬೆಂಕಿನಪ್ಪ ಮುಟ್ಟಿದ್ರೆ ಸುಡ್ತದೆ. ಹಾಗೆ ವಿವೇಕ ಸಂಸಾರ ಮಾಡೋದು ಜ್ಞಾನದಿಂದ, ವಿವೇಕದಿಂದ. ಹೆಂಡತಿನ ಯಾವ ರೀತಿ ಪ್ರೀತಿ ಮಾಡಬೇಕು, ಮಕ್ಕಳನ್ನ ಯಾವ ರೀತಿ ಪ್ರೀತಿ ಮಾಡಬೇಕು, ತಂದೆ ತಾಯಿಗಳನ್ನ ಯಾವ ರೀತಿ ಪ್ರೀತಿ ಮಾಡಬೇಕು, ಕೆಲ್ಸಕ್ಕೆ ಹೋದ್ರೆ ಯಾವ ರೀತಿ ದುಡಿಬೇಕು, ಎಲ್ಲ ಪ್ರತಿಯೊಂದು 1 ಪೇತ್ರ 3:7 ಅಧ್ಯಾಯದಲ್ಲಿ ನೋಡ್ತೇವೆ. 1 ಪೇತ್ರ 3:7 ಏನ್ ಹೇಳ್ತದೆ, ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಮನುಷ್ಯರಿಗಿಂತ ಬಲಹೀನಳೆಂಬುದ ಅಂದ್ರೆ ಸ್ತ್ರೀಗೆ ಎಷ್ಟು ಬಲಶಾಲಿಯಾಗಿದ್ರು, ಎಷ್ಟು ಫೈಟರ್ ಕುಸ್ತಿಪಟು ಆಗಿದ್ರು, ಪುರುಷನಷ್ಟು ಬಲ ಸ್ತ್ರೀಗೆ ಇರೋದಿಲ್ಲ. ಕಾರಣ ಏನಂದ್ರೆ, ಸ್ತ್ರೀ ಎಲ್ಲಿಂದ ಬಂದಿರೋದು? ಸ್ತ್ರೀ ಎಲ್ಲಿಂದ ಬಂದಿರೋದು? ಪುರುಷನಿಂದ. ಅಂದ್ರೆ ಒಬ್ಬ ಪುರುಷನಿಂದ ಮಾಂಸ ಮೂಳೆ ತೆಗೆದು ಸ್ತ್ರೀ ಮಾಡಿರೋದು. ಅಲ್ಲಿಗೆ ಯಾವ 1 ಪಟ್ಟು ಸ್ತ್ರೀಗೆ ಬಲಶಕ್ತಿ ಇದ್ರೆ ಪುರುಷನಿಗೆ 100 ಪಟ್ಟು ಇರ್ತದೆ. ಹಾಗಾಗಿ ಸ್ತ್ರೀ ಎಷ್ಟು ಜ್ಞಾನವಂತಳಾದ್ರು, ಎಷ್ಟು ಬಲಶಾಲಿ ಇದ್ರು, ಆಕೆ ಬಲಹೀನಳೆ. ಹಾಗಾಗಿ ಅಂತವಳನ್ನ ಬಲಹೀನಳೆ ಅಂತ ನಾವು ತಿಳಿದು ಏನ್ ಮಾಡ್ಬೇಕು, ಹೆಂಡತಿಯರ್ನ ವಿವೇಕದಿಂದ ವಾಗ್ದಾನ ಮಾಡ್ರಿ. ಒಂದೊಂದು ಸಾರಿ ಬುದ್ಧಿ ಇರಲ್ಲ, ಜ್ಞಾನ ಇರಲ್ಲ, ಏನೋ ಮಾಡಕ್ ಹೋಗ್ತದೆ, ಏನಾಗೋಗ್ತದೆ, ಏನೋ ನಡ್ಸಕ್ ಹೋಗ್ತದೆ, ಏನೋ ಆಗೋಗ್ತದೆ. ಅವಾಗ ಏನ್ ಮಾಡ್ಬೇಕು, ಬುದ್ಧಿಯಿಂದ, ಜ್ಞಾನದಿಂದ, ವಿವೇಕದಿಂದ ಹೆಂಡತಿಯೊಟ್ಟಿಗೆ ವಾಗ್ದಾನ ಮಾಡಬೇಕು, ಸಂಸಾರ ಮಾಡಬೇಕು. ಹೆಂಡತಿಯನ್ನು ಎಲ್ಲದರಲ್ಲಿ ಹೊಂದಿಕೊಂಡು ಅನುಸರಿಸ್ಕೊಂಡು ಹೋಗ್ತಾ ಇರಬೇಕು. ಮತ್ತು ಕೊನೆಯದಾಗಿ ಸ್ತ್ರೀ ಕೂಡ ಏನಾಗ್ಬೇಕಂದ್ರೆ, ಹೆಂಡತಿ ತನ್ನ ಗಂಡನನ್ನು ಗೌರವಿಸಬೇಕು, ಅವಮಾನಿಸಬಾರದು. ಗಂಡನನ್ನ ಗೌರವಿಸಬೇಕು, ಅವಮಾನಿಸಬೇಕು. ಜ್ಞಾನೋಕ್ತಿಗಳಲ್ಲಿ ನೋಡ್ತೇವೆ. 12ನೇ ಅಧ್ಯಾಯ 4ನೇ ವಚನ ಏನ್ ಹೇಳುತ್ತೆ? ಜ್ಞಾನೋಕ್ತಿ 12:4. ಗುಣವಂತೆಯು
ಪತಿಯ ತಲೆಗೆ ಕಿರೀಟ, ಹಾ. ಮಾನ ಕಳೆಯುವಳು ಪತಿಯ ಎಲುಬಿಗೆ ಕ್ಷಯ. ನೋಡ್ರಿ, ಗುಣವಂತೆಯು ಪತಿಯ ತಲೆಗೆ ಕಿರೀಟ ಅಂದ್ರೆ ಒಳ್ಳೆ ಜ್ಞಾನವಂತಳಂತವು ಗುಣವಂತಳಂತವಳು ಯಾವಾಗ್ಲೂ ಗಂಡನ ಒಂದು ಹಿತನೇ ಬಯಸ್ತಾ ಇರ್ತಾಳೆ. ಗಂಡನ ಎಂತ ಪಾಪಿಯಾಗಿದ್ರು, ಅವನ ಎಂತ ಕೆಟ್ಟವನಾಗಿದ್ರು ಗಂಡನ ಹಿತವನ್ನೇ ಬಯಸ್ತಾ ಇರ್ತಾಳೆ. ಗಂಡನ ಯಾವುದೇ ಕಾರಣ ಬಿಟ್ಕೊಡಲ್ಲ, ಗಂಡನ ಯಾವುದೇ ಕಾರಣ ಕೀಳಾಗಿ ನೋಡೋದಿಲ್ಲ. ತನ್ನ ಗಂಡನ ಚೆನ್ನಾಗಿ ನೋಡ್ಕೊಳ್ಳುವಾಗ ಆಕೆ ತಲೆಗೆ ಕಿರೀಟವಾಗಿರ್ತಾನೆ. ಕಿರೀಟ ಯಾವಾಗ ಕೊಡೋದು ಹೇಳ್ರಿ? ಒಂದು ಗಿಫ್ಟ್ ಯಾವಾಗ ಕೊಡೋದು? ಏನೋ ಬಹುಮಾನ ಕೊಡ್ಬೇಕು, ಯಾವಾಗ ಕೊಡೋದು? ಗೆಲ್ಲುವಾಗ, ವಿನ್ನರ್ ಆದವಾಗ. ಒಂದು ರನ್ನಿಂಗ್ ರೇಸು, ಇನ್ನೂ ಮತ್ತೊಂದು ಆ ಸ್ತ್ರೀಯರ ಒಂದು ಸ್ಪೋರ್ಟ್ಸ್ಗಳು, ಆ ಸ್ತ್ರೀಯರ ಕೆಲವು ಆಟ ಪಾಠ ಇಡುವಾಗ ಗೆದ್ದವಾಗ ಏನ್ ಮಾಡ್ತಾರೆ? ಅವ್ರಿಗೊಂದು ಕಿರೀಟ ಕೊಡ್ತಾರೆ, ಒಂದು ಬಹುಮಾನವಾಗಿ. ಹಾಗೆ ಪ್ರಿಯರೇ, ಏನಾಗಿರ್ಬೇಕಂದ್ರೆ ಪ್ರತಿ ಹೆಂಡತಿ, ಗುಣವಂತಿಯಾದಂತ ಹೆಂಡತಿಯೋ ಪತಿಯ ತಲೆಗೆ ಕಿರೀಟವಾಗಿರ್ತಾಳೆ. ಅಂದ್ರೆ ಆತನ ಎಲ್ಲಿ ಹೋದ್ರು ತೆಗೆಸ್ಕೊಂಡು ಹೆಂಡತಿ ಆದಂತ ಸ್ತ್ರೀ ನೀವೇನ್ ಮಾಡ್ಬೇಕು? ಒಂದು ವೇಳೆ ಮನೆಗಳಲ್ಲಿ ಇರೋದಾದ್ರೆ ನೀವು ಕೆಲಸಕ್ಕೆ ಹೋದ್ರೂ ಪರವಾಗಿಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಯಜಮಾನ ಯೋಗಕ್ಷೇಮಕ್ಕಾಗಿ, ನಿನ್ನ ಯಜಮಾನ ದಾರಿ ತಪ್ಪು ಹೋಗಬಾರ್ದಂದು ಅವನು ಮನೆಯಿಂದ ಎಷ್ಟು ಶುದ್ಧವಾಗಿ ಆಚೆ ಹೋಗ್ತಾನೋ ಅಷ್ಟೇ ಶುದ್ಧವಾಗಿ ಮನೆಗೆ ಬರುವ ರೀತಿಯಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ಯಜಮಾನ ಆಚೆ ಹೋಗ್ಬೇಕಂದ್ರೆ ಅವರು ಆಚೆ ಕಳಿಸಿ ನೀನು ಪ್ರಾರ್ಥನೆ ಮಾಡ್ಬೇಕು. ದೇವರೇ, ನನ್ನ ಯಜಮಾನ ಆಚೆ ಹೋಗ್ತಾ ಇದ್ದಾನಪ್ಪ, ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ, ಯಾವುದೇ ಒಂದು ಕೆಟ್ಟ ಆಲೋಚನೆ ಆತನ ಹೃದಯದಲ್ಲಿ ಬರಬಾರ್ದು, ಯಾವ ಕೆಟ್ಟದ್ದು ಆತನ ನೋಡಬಾರ್ದು, ಯಾವುದು ಕೆಟ್ಟದಲ್ಲಿ ಬೀಳಬಾರ್ದು. ಹೆಂಗೆ ಒಳ್ಳೆ ರೀತಿಯಲ್ಲಿ ಮನೆಗೆ ಕೆಲ್ಸಕ್ಕೆ ಹೋಗ್ತಾನೋ ಅದೇ ರೀತಿಯಲ್ಲಿ ಮನೆಗೆ ವಾಪಸ್ ಬರಬೇಕು. ಕೆಲವರು ಬೆಳಗ್ಗೆ ಹೆಂಗ್ ಹೋಗ್ತಾರೆ ಗಂಡಂದ್ರು, ಚೆನ್ನಾಗಿ ನೀಟಾಗಿ ಹೋಗ್ತಾರೆ. ಸಾಯಂಕಾಲ ಬರುವಾಗ ಹಂಗೆ ಬರ್ತಾರೆ ಎಲ್ರು. 3 ಜನ ಹಂಗೆ ಬರ್ತಾರೆ. ಅನಿತಾಗಿ ಗ್ರೇಟು. ಇನ್ನು ಬೇರೆಯವರು, ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಬೇರೆಯವರು ಸ್ವಲ್ಪ ತೀರ್ಥ ಕುಡಿದು ಇನ್ನೆಲ್ಲೆಲ್ಲ ಹೋಗಿ ಏನು ಬರ್ತಾರೆ. ಹಾಗೆ ಬರಬಾರ್ದು. ಅದಕ್ಕೇನು ಮಾಡಬೇಕು? ಸಿರಿಯಾದಂಥವ್ರು ನೀವೇ ನಿಮ್ಮ ಮನೆ ಕಟ್ಕೊಳ್ಬೇಕು. ಜ್ಞಾನೋಕ್ತಿ 14:1 ಏನು ಹೇಳ್ತದೆ? ಜ್ಞಾನೋಕ್ತಿ 14:1, 9:1. ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ನೋಡ್ರಿ ಎಷ್ಟು ಚೆನ್ನಾಗಿ. ಜ್ಞಾನವಂತಳು ತನ್ನ ಮನೆಯನ್ನು ಕಟ್ಕೊಳ್ಳು. ಯಾವ ರೀತಿ? ಪ್ರಾರ್ಥನೆ ಮುಖಾಂತರ. ನಿನ್ ಗಂಡ ಎಂತ ಪೋರ್ಟೊಂಟಿ ಆಗಿದ್ರು, ಎಂತ ಕೆಟ್ಟವನಾಗಿದ್ರು, ಪ್ರಾರ್ಥನೆ ಮುಖಾಂತರ ನಿನ್ ಗಂಡನ ಜಯಿಸಬಹುದು, ನಿನ್ ಮನೆ ಕಟ್ಕೋಬಹುದು. ಪ್ರಾರ್ಥನೆ, ದೇವರ ಹತ್ರ ಪ್ರಾರ್ಥನೆ ಮಾಡಿ ಮಾಡಿ ಮಾಡಿ, ನಾನು ಹೇಳ್ದಲ್ಲ, ನಾನು ಪೋರ್ಟೊಂಟಿ ಆದಂತ ನನ್ನನ್ನ ದೇವರು ಬದಲಾಯಿಸಿದ್ದೇನೆಂದ್ರೆ ಕಾರಣ ಪ್ರಾರ್ಥನೆ, ಪ್ರಾರ್ಥನೆ, ಪ್ರಾರ್ಥನೆ. ನನ್ನ ಸಹೋದರ ಸಹೋದರಿಯರೇ, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಗಂಡಂದ್ರು ಬದಲಾಗೋದಕ್ಕೆ ಅವಕಾಶ ಇದೆ, ನಿನ್ನ ಕುಟುಂಬ ಚೆನ್ನಾಗೋದಕ್ಕೆ ಅವಕಾಶ ಇದೆ. ಇಲ್ಲಾಂದ್ರೆ ನೀನು ಆಗದೆ ಇದ್ರೆ, ಮೂಡಲಾದ್ರೆ, ಜ್ಞಾನಹೀನನಾದ್ರೆ, ಅವನು ಎತ್ತನ ಹೋಗ್ಲಿ, ಹಾಳಾಗೋಗ್ಲಿ ಅಂತ ನೀನು ಶಾಪಕ್ಕೆ ಹೋಗೋದ್ರೆ ನಿನ್ನ ಜೀವಿತನ ಹಾಳಾಗೋಗೋದು, ನಿನ್ನ ಕುಟುಂಬನೇ ಹಾಳಾಗೋಗೋದು, ನೀನೇ ಹಾಳಾಗೋಗ್ತೀಯ. ಅದಕ್ಕಾಗಿ ನಿನ್ನ ಗಂಡ ನಿನ್ನ ತಲೆಗೆ ಕಿರೀಟವಾಗಿ ಇಟ್ಕೋಬೇಕು. ಯಾವುದೇ ಕಾರಣ ಬಿಟ್ಕೊಡ್ಬಾರ್ದು. ನಿನ್ನ ಗಂಡನಿಗೋಸ್ಕರ ಪ್ರೇಯರ್ ಮಾಡಬೇಕು, ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕು. ದೇವರೇ, ನನ್ನ ಯಜಮಾನ ಬದಲಾಯಿಸು, ದೇವರೇ, ನನ್ನ ಯಜಮಾನ ಎಲ್ಲೋದ್ರು ಒಳ್ಳೆ ರೀತಿಯಲ್ಲಿ ಸುಕ್ಷೇಮವಾಗಿ ಮನೆಗೆ ಬರಬೇಕು. ಯಾವುದೇ ಆ ಲೋಕದ ಕಾರ್ಯಗಳು ಅವನ ಜೀವಿತದಲ್ಲಿ ಬರಬಾರ್ದು, ಅವನ ಮನಸ್ಸಲ್ಲಿ ಬರಬಾರ್ದು, ಅವನ ಹೃದಯದಲ್ಲಿ ಅಂತ ಆಲೋಚನೆ ಬರಬಾರ್ದು. ಇಂದಾಗಿ ಸ್ತ್ರೀಯರಾದಂಥವ್ರು ನೀವು ಮನೆಗೆ ಪ್ರಾರ್ಥನೆ ಮಾಡಬೇಕು. ಗುಣವಂತೆ ಆಗದೆ ಇದ್ರೆ ನೀನು ಮಾನ ಕಳೆಯೋಳು, ಪತಿ ಎಲುಬೆಗೆ ವಿಷಯ. ಮಾನ ಕಳೆಯೋಳು ಅಂದ್ರೆ ఆడు పోతా ఉండే అట్లే నాశమైపోవాలి. వాడి ఇంటికి వచ్చేదే వద్దు. ఏమిటికి వస్తాడు? తాగొస్తాడో ముండా కొడుకు, ఏమిటికి వస్తాడు? ఊరికే నిద్రపోనిచ్చేది, ಸಂಗತಿ ತಿನ್ನಕ್ಕೆ ಇಚ್ಛೆలేదు. ಅವ್ರು ಯಾರೋ ಒಬ್ರು ಒಂದು ಊರಲ್ಲಿ ಕುಡಿದು ಬಂದು ಹೆಂಡತಿ ಒಂದು ವೇಳೆ ಅವನು ಬರೋಷ್ಟ್ರೊಳಗೆ ಊಟ ಅಡಿಗೆ ಮಾಡಿ ಏನೋ ತಟ್ಟೆಯಲ್ಲಿ ತಿಂತಾ ಇದ್ರೆ ಬಂದು ಹುಚ್ಚೆ ಒಯ್ದ್ಬಿಡ್ತಾ ಇದ್ದಂತೆ. ಅಡಿಗೆಗೆ ಹುಚ್ಚೆ ಒಯ್ದ್ಬಿಡ್ತಾನೆ. ಇನ್ನೊಬ್ಬ ಯಾವ ಪುಣ್ಯಾತ್ಮ ಬಂದು ಅಡಿಗೆ ಮಾಡ್ತಾ ಇದ್ರೆ ಬಂದು ಒಲೆಯಲ್ಲಿ ನೀರು ಹಾಕ್ಬಿಡ್ತಾ ಇದ್ನಂತೆ. ನೀರು ಹಾಕ್ಬಿಟ್ಟು ಒಲೆಯಲ್ಲಿ ಆರಿಸ್ಬಿಟ್ಟು ಮತ್ತೆ ಅಡಿಗೆ ಮಾಡು ಅಂತ ಹೇಳ್ತಾ ಇದ್ನ. ಅಂತ ದುಷ್ಟರೆಲ್ಲ ಇದ್ದಾರೆ. ಅದಕ್ಕೇನ್ ಮಾಡ್ಬೇಕು? ಸ್ತ್ರೀಯರಾದಂಥವ್ರು ಪ್ರಾರ್ಥನೆ ಮಾಡ್ಬೇಕು.
ಪ್ರಾರ್ಥನೆಯಿಂದ ತನ್ನ ಯಜಮಾನನ ಕಟ್ಕೋಬೇಕು, ಪ್ರಾರ್ಥನೆಯಿಂದ ತನ್ನ ಕುಟುಂಬ ಕಟ್ಕೋಬೇಕು. ಆ ಪ್ರಾರ್ಥನೆ ಅವರ ಜೀವಿತ ಬದಲಾಯಿಸ್ತದೆ. ಅದು ಲೋಕಾನುಸಾರ ಏನಿದೆ, ಗಂಡಸ ಒಂದು ನಾಯಿ ಅಂತ ಹೇಳ್ತಾರೆ, ಹೌದಲ್ವ? ಆ ನಾಯಿನ ಏನ್ ಮಾಡ್ಬೇಕು? ಸರಿಪಡಿಸ್ಕೋಬೇಕು. ಸರಿಪಡಿಸ್ಕೊಳ್ಳೋದು ಯಾರ ಕೈಯಲ್ಲಿದೆ? ಸ್ತ್ರೀಯ ಕೈಯಲ್ಲಿದೆ. ಅದಕ್ಕೆ ಜ್ಞಾನವಂತಳು ತನ್ನ ಮನೆಯನ್ನು ಕಟ್ಕೊಳ್ಳೋದು, ಜ್ಞಾನವಂತಳು ತನ್ನ ಮನೆಯನ್ನು. ಹಾಗೆ ಪ್ರಿಯ ನನ್ನ ಸಹೋದರ ಸಹೋದರಿ, ನೀವು ಜ್ಞಾನವಂತರಾಗಬೇಕು. ನೀವು ಜ್ಞಾನವಂತರಾಗಿ ನೀವೇನ್ ಮಾಡ್ಬೇಕು? ನಿಮ್ಮ ಕುಟುಂಬನ ನೀವೇ ಕಟ್ಕೋಬೇಕು, ನಿಮ್ಮ ಯಜಮಾನರ ನೀವೇ ಸರಿದಾರಿ ತರಬೇಕು. ಆ ಜವಾಬ್ದಾರಿ ದೇವ್ರು ನೀನು ಕೊಟ್ಟಿದ್ದಾನೆ. ಯಾಕಂದ್ರೆ ಆತನ ಮದುವೆ ಆದ್ಮೇಲೆ ಅವ್ರ ತಂದೆ ತಾಯಿನ ಕುಟುಂಬನ ಅಣ್ಣತಮ್ಮನ ಎಲ್ಲ ಬಿಟ್ಟು ನಿನ್ನೊಂದಿಗೆ ಬಂದು ಜೀವನ ಮಾಡ್ತಾನಲ್ಲ, ಇನ್ನೊಂದಿಗೆ ಜೀವಿಸ್ತಾನಲ್ಲ. ಹಾಗಾಗಿ ನೀನು ಕೂಡ ನಿನ್ನ ಗಂಡನಿಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ, ಒಂದು ವೇಳೆ ಅವನು ಪಾಪಿ ಆಗಿದ್ರು, ಕೆಟ್ಟವನಾಗಿದ್ರು, ಅವನ್ನ ಸರಿದಾರದಲ್ಲಿ ನೀನೇನ್ ಮಾಡ್ಬೇಕು? ನಡೆಸಬೇಕು. ನಡೆಸೋದಕ್ಕೆ ಏನ್ ಮಾಡ್ಬೇಕು? ಒಂದೇ ಆಯುಧ ಪ್ರಾರ್ಥನೆ, ಒಂದೇ ಆಯುಧ ಪ್ರಾರ್ಥನೆ. ನೀನು ಪ್ರಾರ್ಥನೆ ಮಾಡ್ತಾ ಇರು. ಎಲ್ಲಿ ತನಕ ಮಾಡ್ತಾ ಇರ್ಬೇಕು? ಉತ್ತರ ಸಿಗೋ ತನಕ ಪ್ರಾರ್ಥನೆ ಮಾಡಬೇಕು. ಇನ್ನು ಲೂಕನ ಬರೆದ ಸುವಾರ್ತೆ 18:1 ಎಡ ಬಿಡದೆ ಪ್ರಾರ್ಥನೆ ಮಾಡ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಯಾವ ತನಕ ಬೇಸರ ಕೊಡಬಾರ್ದು. ದೇವರು ನಿನ್ನ ಗಂಡನ ಸರಿಪಡಿಸಬೇಕು, ದೇವರು ನಿನ್ನ ಹೆಂಡತಿನ ಸರಿಪಡಿಸಬೇಕು. ನೀನೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಪ್ರಾರ್ಥನೆ ನಿನ್ನ ಬಲವಾದ ಆಯುಧ, ಪ್ರಾರ್ಥನೆ ನಿನ್ನ ಬಲವಾದ ಕತ್ತಿ, ಪ್ರಾರ್ಥನೆ ನೀನು ಜಯಿಸುವಂತ ಒಂದು ಶಕ್ತಿ ಆಗಿದೆ. ನೀನು ಯಾವಾಗ ಪ್ರಾರ್ಥನೆ ಮಾಡ್ತೀಯೋ ಅವಾಗ ನಿನ್ನ ಗಂಡನ ಬದಲಾಗೋದಕ್ಕೆ ಅವಕಾಶ ಇದೆ. ನಿನ್ನ ಕುಟುಂಬ ಚೆನ್ನಾಗಾಗುತ್ತೆ, ನಿನ್ನ ಮಕ್ಕಳು ಚೆನ್ನಾಗಾಗ್ತಾರೆ. ನಿನ್ನ ಕುಟುಂಬ ಎಲ್ಲಾ ಕುಟುಂಬಗಳ ರೀತಿಯಲ್ಲಿ ದೇವರ ಕುಟುಂಬವಾಗಿ, ದೇವರ ಆರಿಸುವಂತ ಕುಟುಂಬವಾಗಿ ನೀನು ಈ ಲೋಕದಲ್ಲಿ ಜೀವಿಸ್ತೀಯ ಮತ್ತು ಪರಲೋಕದಲ್ಲಿ ಕೂಡ ಅದೇ ಕುಟುಂಬ ದೇವರು ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುವ ತನಕ ದೇವರು ಆ ಕುಟುಂಬನ ಆಶೀರ್ವಾದ ಮಾಡ್ತಾನೆ. ಆದ್ರೆ ಪ್ರಿಯ ನನ್ನ ಸಹೋದರ ಸಹೋದರಿ, ಸ್ತ್ರೀ ಪುರುಷರಿಗೆ ಇರುವಂತ ಲಕ್ಷಣಗಳು ನಾವು ಕಲಿತರೆ, ನಾವು ಕಲಿಯೋ ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಇನ್ನೂ ಎಷ್ಟೋ ಗೂಢಾರ್ಥಗಳು ದೇವರು ಬರೆದಿಟ್ಟಿದ್ದಾನೆ. ಮುಂದಿನ ತೀರ್ಮಾನಗಳಲ್ಲಿ ಇನ್ನೂ ಎಕ್ಸ್ಟ್ರಾ ನಾವು ಕಲಿಯೋಣ. ಹಾಗಾಗಿ ಒಂದು ಪುರುಷನಿಗಿರುವಂತ ಆ ಲಕ್ಷಣಗಳೇನು ಅದನ್ನ ಕಲ್ತ್ಕೊಂಡಿವಿ, ಸ್ತ್ರೀಗಿರ್ಬೇಕಂತ ಲಕ್ಷಣಗಳೇನು ಕಲ್ತ್ಕೊಂಡಿವಿ. ಈ ಎರಡು ಲಕ್ಷಣಗಳು ಪುರುಷರಲ್ಲಿ ಇರಬೇಕು, ಸ್ತ್ರೀಯರಲ್ಲಿ ಇರಬೇಕು. ಆಗ ಆ ಕುಟುಂಬ ದೇವರ ಕುಟುಂಬ ಆಗಿರ್ತದೆ. ಆ ಯೆಹೋಶುವನು ಹೇಳಿದ ರೀತಿಯಲ್ಲಿ ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆಂಬುದಾಗಿ ಆ ಒಂದು ಯೆಹೋವನನ್ನು ಸೇವಿಸಿ ದೇವರ ರಾಜ್ಯದಲ್ಲಿ ನಮಗೋಸ್ಕರ ಒಂದು ಕುಟುಂಬ ಕಟ್ಟಿದ್ದಾನೆ, ನಮಗೋಸ್ಕರ ಒಂದು ಮನೆ ಕಟ್ಟಿದ್ದಾನೆ. ಆ ಮನೆಯಲ್ಲಿ ನಾವು ಕುಟುಂಬವಾಗಿ ನೆಲೆಸಲಿಕ್ಕೆ ಸದಾ ಅವಕಾಶ ಇದೆ. ದೇವರು ನಾವು ಸ್ತೋತ್ರವಾಗ್ಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಪ್ಪ ಈ ಒಂದು ಕುಟುಂಬದ ವಿಷಯದಲ್ಲಿ, ಸ್ತ್ರೀ ಪುರುಷ ವಿಷಯದಲ್ಲಿ, ಅವ್ರಿಗಿರುವಂತ ಲಕ್ಷಣ ವಿಷಯದಲ್ಲಿ ನಾವು ಕಲೀಲಿಕ್ಕೆ ಆಗುವಂತೆ ದೇವ್ರೆ, ಈ ದಿನ ನೀವು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಅನೇಕ ಪುರುಷರು ಅಪ್ಪ ಲೋಕಾನುಸಾರವಾಗಿ ಜೀವಿಸುತ್ತಾ ತನ್ನ ಹೆಂಡತಿಯರು ಪ್ರೀತಿಸದೆ, ಗೌರವಿಸದೆ, ಅಪ್ಪ ತನ್ನ ಹೆಂಡತಿಗೆ ಏನ್ ಸಲ್ಲಿಸಬೇಕು ಸಲ್ಲಿಸದೆ ಜೀವಿಸ್ತಾ ಇದ್ದಾರಪ್ಪ. ಅನೇಕ ಸ್ತ್ರೀಯರು ಕೂಡ ತನ್ನ ಗಂಡನಿಗೆ ಬದಲಾಗಿರದೆ, ಅಧೀನಲಾಗಿರದೆ ದೂಷಿಸುತ್ತಾ ಅಪ ಶಾಪಗಳಾಗುತ್ತಾ ಅನೇಕ ಸ್ತ್ರೀಯರು ಕೂಡ ತಮ್ಮ ಕೈಯಾರೆ ತನ್ನ ಕುಟುಂಬ ಹೊಡ್ಕೊಳ್ಳೋರಿದ್ದಾರೆ ಸ್ವಾಮಿ. ಹಾಗಾಗಲೇ ಸ್ವಾಮಿ, ಸ್ತ್ರೀಯು ತನ್ನ ಗಂಡನ ಯಾವ ರೀತಿ ಅಧೀನರಾಗಬೇಕು, ಯಾವ ರೀತಿ ಪ್ರೀತಿಸಬೇಕು, ಯಾವ ರೀತಿ ಗಂಡನ ಅಪ ನೋಡ್ಕೊಳ್ಬೇಕು ಎಂಬುದಾಗಿ ಕಲಿತಿದ್ದೇವೆ. ಪುರುಷನು ಯಾವ ರೀತಿ ಹೆಂಡತಿಯನ್ನು ಪ್ರೀತಿಸಬೇಕೆಂಬುದಾಗಿ ನಾವು ಕಲ್ತ್ಕೊಂಡಿದ್ದೇವೆ ಸ್ವಾಮಿ. ಹಾಗೆ ಕರ್ತನೆ, ಈ ಒಂದು ವಾಕ್ಯ ಕೇಳುವಂತ ಪ್ರತಿಯೊಂದು ನಿನ್ನ ಮಗಳನ್ನು, ಪ್ರತಿಯೊಬ್ಬ ನಿನ್ನ ಮಗನನ್ನು ಸ್ವಾಮಿ ನೀನು ಆಶೀರ್ವದಿಸಪ್ಪ. ಯಾಕಂದ್ರೆ ಆದಿಯಲ್ಲೇ ನಿನ್ನ ಒಂದು ಕುಟುಂಬ ಕಟ್ಟಿದೆಯಪ್ಪ. ಆ ಕುಟುಂಬಗಳಾಗಿ ಇರುವಂತ ಸಂದರ್ಭದಲ್ಲಿ ಸ್ವಾಮಿ, ಸ್ತ್ರೀಯಲ್ಲಿ ಲೋಪದೋಷ ಇದ್ರು, ಪುರುಷನಲ್ಲಿ ಲೋಪದೋಷ ಇದ್ದರು, ಒಬ್ಬರಿಗೊಬ್ಬರ ಗ್ರಹಿಸಿಕೊಂಡು ತಿಳ್ಕೊಂಡು ಅದನ್ನ ಬಿಟ್ಟು ಸ್ವಾಮಿ ದೇವರೊಂದು ಭಯಭಕ್ತಿಯಲ್ಲಿ, ದೇವರೊಂದು ಮಾರ್ಗದಲ್ಲಿ ಜೀವಿಸಿ ತಮ್ಮ ಕುಟುಂಬ ಕಟ್ಟಿಕೊಳ್ಳುವ ಹಾಗೆ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಬೇಕೆಂದು ನಜರೇತಿನ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ, ಆಮೆನ್.